ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗುರು ಪೌರ್ಣಿಮೆ ಸಂಭ್ರಮ. ಗುರುವಿನ ಆರಾಧನೆಯಲ್ಲಿ ಮಿಂದೆದ್ದ ಜನ. ದೇವಾಲಯಗಳಿಗೆ ವಿಶೇಷ ಅಲಂಕಾರ, ದೇವರಿಗೆ ವಿಶೇಷ ಪೂಜೆಗಳು. ಹರಿದು ಬಂದ ಭಕ್ತ ಸಾಗರ. ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನ ಹಿಡಿದು ಮರಕ್ಕೆ ಕಟ್ಟಿಹಾಕಿದ ಗ್ರಾಮಸ್ಥರು. ಕಳ್ಳನೆಂದು ಭಾವಿಸಿ ಮರಕ್ಕೆ ಕಟ್ಟಿಹಾಕಿದ ಹಿನ್ನೆಲೆ ಗಿಡ್ನಹಳ್ಳಿ ಗ್ರಾಮಸ್ಥರ ವಿರುದ್ಧವೇ ಪ್ರಕರಣ ದಾಖಲು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ 136 ದಿನ. 150ನೇ ದಿನಕ್ಕೆ ಹೋರಾಟ ತೀವ್ರಗೊಳಿಸಲು ರೈತರ ಚಿಂತನೆ. ಅಧಿಕಾರಿಗಳು ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಭ್ರಷ್ಟಾಚಾರದ ಕೂಪವಾದ ತಾಲೂಕು ಆಡಳಿತ. ದಲಿತರ ಸಮಸ್ಯೆ ಬಗೆಹರಿಸದಿದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ. ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಹೋರಾಟ. ವಾರ್ತೆಗಳ ವಿವರ. ಗುರು ಜೀವನದ ದಿಕ್ಕು ಬದಲಿಸಿ ಸನ್ಮಾರ್ಗದಲ್ಲಿ ಪಯಣಿಸಲು ಮಾರ್ಗದರ್ಶಕರು. ಅಕ್ಷರ ಕಲಿಸಿದ ಗುರು ದೇವರಿಗೆ ಸಮಾನ ಎಂದು ಪುರಾಣಗಳಲ್ಲಿಯೇ ದಾಖಲಾಗಿದೆ. ಗುರುವನ್ನು ತ್ರಿಮೂರ್ತಿಗಳಿಗೆ ಹೋಲಿಸಲಾಗಿದೆ. ಇಂತಹ ಗುರುವಿಗಾಗಿಯೇ ಮೀಸಲಾದ ದಿನವೇ ಗುರು ಪೌರ್ಣಮಿ. ಜೀವನದಲ್ಲಿ ಜ್ಞಾನ ನೀಡಿದ ಗುರು ಒಂದು ಕಡೆಯಾದರೆ, ಜೀವನದ ಪಯಣದ ಬಗ್ಗೆ ಮಾರ್ಗದರ್ಶನ ನೀಡಿದವರು ಶ್ರೀ ಗುರು ದತ್ತಾತ್ರೇಯ, ಯೋಗಿನಾರಾಯಣ ಯತೀಂದ್ರರಂತಹ ಮಹನೀಯರು. ಇಂದು ಗುರು ಪೌರ್ಣಮಿ ಸಂಭ್ರಮ ಜಿಲ್ಲೆಯಲ್ಲಿ ಹೇಗಿತ್ತು ನೋಡೋಣ ಬನ್ನಿ. ಗುರು ಜೀವನದ ದಿಕ್ಕು ಬದಲಿಸಿ ಸನ್ಮಾರ್ಗದಲ್ಲಿ ಪಯಣಿಸಲು ಮಾರ್ಗದರ್ಶಕರು. ಅಕ್ಷರ ಕಲಿಸಿದ ಗುರು ದೇವರಿಗೆ ಸಮಾನ ಎಂದು ಪುರಾಣಗಳಲ್ಲಿಯೇ ದಾಖಲಾಗಿದೆ. ಗುರುವನ್ನ ತ್ರಿಮೂರ್ತಿಗಳಿಗೆ ಹೋಲಿಸಲಾಗಿದೆ. ಇಂತಹ ಗುರುವಿಗಾಗಿಯೇ ಮೀಸಲಾದ ದಿನವೇ ಗುರು ಪೌರ್ಣಮಿ. ಜೀವನದಲ್ಲಿ ಜ್ಞಾನ ನೀಡಿದ ಗುರು ಒಂದು ಕಡೆಯಾದರೆ, ಜೀವನದ ಪಯಣದ ಬಗ್ಗೆ ಮಾರ್ಗದರ್ಶನ ನೀಡಿದವರು ಶ್ರೀ ಗುರು ದತ್ತಾತ್ರೇಯ, ಯೋಗಿನಾರಾಯಣ ಯತೀಂದ್ರರಂತಹ ಮಹನೀಯರು. ಇಂದು ಗುರು ಪೌರ್ಣಿಮೆ ಪ್ರಯುಕ್ತ ಜಿಲ್ಲೆಯಾದ್ಯಂತ ಸಂಭ್ರಮ ಮನೆ ಮಾಡಿತ್ತು. ದೇವಾಲಯಗಳಿಗೆ ವಿಶೇಷ ಅಲಂಕಾರ, ದೇವರಿಗೆ ವಿಶೇಷ ಪೂಜೆಗಳು ಸಲ್ಲಿಸಲಾಯಿತು. ನನ್ನ ಹೆಸರು ಹೇಮಲತಾ ಅಂತ. ನಮ್ಮದು ಚಿಕ್ಕಬಳ್ಳಾಪುರ. ನಾವು ಯಾವಾಗಲೂ ಕೈವಾರದಲ್ಲಿರುವ ಚಿಂತಾಮಣಿ ಹತ್ರ ಇರುವಂಥ ಕೈವಾರಕ್ಕೆ ಹೋಗ್ತಾ ಇದ್ದಿದ್ದು. ಇವತ್ತು ಗುರು ಪೌರ್ಣಮಿಯ ಪ್ರಯುಕ್ತ ಪ್ರತಿಯೊಂದು ದೇವಸ್ಥಾನದಲ್ಲೂ ಶಿರಡಿ ಬಾಬಾ ಆಗಿರ್ಬೋದು, ಮತ್ತು ಕೈವಾರ ತಾತಯ್ಯನವರಾಗಿರ್ಬೋದು, ಎಲ್ಲೆಲ್ಲಿ ಗುರುಗಳು ಇರ್ತಾರೋ ಅವ್ರಿಗೆಲ್ಲನೂ ಇವತ್ತಿನ ದಿವಸ ಧ್ಯಾನ ಮತ್ತು ಒಂದು ಪೂಜೆ ಪುನಸ್ಕಾರ, ಈ ಗುರುಗಳನ್ನು ಪೂಜಿಸಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಬಿಟ್ಟಿದೆ. ವರ್ಷವೆಲ್ಲ ಒಳ್ಳೆಯದೇ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಆಫೀಸಿಂದ ಹೀಗೆ ಬಂದು ಕೈವಾರ ತಾತಯ್ಯನವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟಿದೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ. ಕೈವಾರ ತಾತಯ್ಯನವರು ಜೀವ ಸಮಾಧಿ ಆಗಿರುವಂಥದ್ದು. ಅವರನ್ನು ಎಷ್ಟು ನೆನೆಸ್ಕೊಂಡ್ರೂ ಸಾಕಾಗೋದಿಲ್ಲ. ಯಾಕೆಂತಂದರೆ ಅವರಲ್ಲಿರುವಂಥ ಭಕ್ತಿ ಭಾವನೆ ಅನ್ನೋದು ಆ ರೀತಿ ಇರ್ತಾಯಿತ್ತು. ಅವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾಯಿದ್ರು, ಎಲ್ಲರನ್ನು ಗೌರವಿಸ್ತಾಯಿದ್ರು. ಆ ರೀತಿ ಕಷ್ಟದಿಂದ ಬಂದಿರುವಂಥ ಕೈವಾರ ತಾತಯ್ಯನವರು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಆ ರೀತಿಯಾದಂಥ ಅವರನ್ನು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಇವತ್ತು ಗುರು ಪೌರ್ಣಮಿಯ ಪ್ರಯುಕ್ತ ನಾವು ಗುರುಗಳಾದಂತಹ ಪ್ರತಿಯೊಬ್ಬರನ್ನು ಗುರುವ ಸ್ಥಾನದಲ್ಲಿರುವಂಥ ಅವರನ್ನೆಲ್ಲ ಪೂಜಿಸಿದ್ರೆ ನಮಗೆ ಅಷ್ಟೈಶ್ವರ್ಯಗಳು ಎಲ್ಲವನ್ನೂ ಸಿಗುತ್ತೆ ಅಂತಂದ್ಬಿಟ್ಟಿದೆ ನನ್ನಲ್ಲಿರುವಂಥ ಈ ಒಂದು ಮನವಿ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಬಳಿ ಇರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಇಂದು ಗುರು ಪೌರ್ಣಮೆ ಸಂಭ್ರಮ ಮನೆ ಮಾಡಿತ್ತು. ಬಾಬಾಗೆ ವಿಶೇಷ ಅಲಂಕಾರ, ಪೂಜೆಗಳು ನಡೆಸಿ ಮಹಾಮಂಗಳಾರತಿ ಮಾಡಲಾಯಿತು. ಅಲ್ಲದೆ ದೇವಾಲಯಕ್ಕೆ ಬರುವ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಗುರು ಪೌರ್ಣಿಮೆ ಪ್ರಯುಕ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸುವುದು ಸಾಮಾನ್ಯವಾಗಿತ್ತು. ನಾವು ಮೂಲತಃ ಬೆಂಗಳೂರಿನವರು.
ನಮ್ಮ ಮನೆ ದೇವರು ಕದರಿ ಆಗಿರೋದ್ರಿಂದ ಈ ರೋಡಲ್ಲಿ ನಾವು ಓಡಾಡ್ತಾ ಇರ್ತೀವಿ. ಹಾಗೆ ಪ್ರತಿ ಸಾರಿ ಹೋದಾಗಲೂ ಇಲ್ಲಿ ಬರೋಣ ಅಂತ ಅಂದ್ಕೊಳ್ತಾ ಇತ್ತು. ಆದರೆ ಇವತ್ತವರೆಗೂ ಬರೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಗುರುಪೌರ್ಣಮಿ, ಸಾಯಿಬಾಬಾ ಅವರೇ ನಮ್ಮನ್ನು ಇಲ್ಲಿ ಕರೆಸ್ಕೊಂಡಿದ್ದಾರೆ. ಹಾಗಾಗಿ ಈ ದಿನ ಬಂದು ನಾವು ಇಲ್ಲಿ ದರ್ಶನ ಮಾಡಿರೋದು ನಮ್ಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ತುಂಬ ಅದ್ಭುತವಾದ ದೇವಸ್ಥಾನ ಕಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಸಾಯಿನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಂ ಸಾಯಿನಾಥ್ ಪ್ರಭುವೇ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಈ ದಿನ ಹುಣ್ಣಿಮೆ ದಿವಸ ಗುರು ಪೌರ್ಣಿಮಾ, ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರ ಅವರ ಆರಾಧನೆ. ಹಾಗಾಗಿ ಎಲ್ಲ ಭಕ್ತರು, ಸಮಸ್ತ ಭಕ್ತರು ಬೆಳಗ್ಗೆಯಿಂದ 6 ಗಂಟೆಯಿಂದ ಈಗ ಜನ ಬರ್ತಾ ಇದ್ದಾರೆ. ಈ ದಿವಸ ಏನಂತ ಹೇಳಿದ್ರೆ, ಗುರುರಾಯರ ಮತ್ತು ಸಾಯಿಬಾಬಾ ದರ್ಶನ ಮಾಡಿದ್ರೆ ನಿಮ್ಮ ಪಾಪ ಪರಿಹಾರ ಆಗುತ್ತದೆ ಒಂದು. ಆಮೇಲೆ ಬೆಳಿಗ್ಗೆ ಬಂದ್ಬಿಟ್ಟು ಅಶ್ವತ್ಥ ಮರಕ್ಕೆ 21 ಪ್ರದಕ್ಷಿಣೆ ಮತ್ತು 7 ಪ್ರದಕ್ಷಿಣೆ ಹಾಕಿದರೆ ಎಲ್ಲವೂ ಏನು ಅಂದ್ಕೊಳ್ತೀರೋ ಅದೆಲ್ಲ ಆಗುತ್ತದೆ. ಈ ಹುಣ್ಣಿಮೆ ಭಾಳ ಅಪರೂಪ. ಹಾಗಾಗಿ ವರ್ಷಕ್ಕೆ 2 ಸಲ ಬರುತ್ತೆ ಗುರುಪೂರ್ಣಿಮಾ. ಬಾಬನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಕೇಳ್ಕೊಳ್ತೇನೆ. ಈ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ಯೋಗಿನಾರಾಯಣ ಯತೀಂದ್ರರಾದ ಶ್ರೀ ಕೈವಾರ ತಾತಯ್ಯನವರ ದೇವಾಲಯದಲ್ಲಿ ಇಂದು ಗುರುಪೌರ್ಣಿಮೆ ಅದ್ದೂರಿಯಾಗಿ ಆಚರಿಸಲಾಯಿತು. ಬಲಿಜ ಸಂಘದ ಅಧ್ಯಕ್ಷ ಡಾಕ್ಟರ್ ಜಿಎನ್ ಮಂಜುನಾಥ್ ನೇತೃತ್ವದಲ್ಲಿ ಗುರುಪೌರ್ಣಿಮೆ ಯಶಸ್ವಿಯಾಗಿ ನೆರವೇರಿತು. ತಾತಯ್ಯನವರ ದೇವಾಲಯ ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಅಲ್ಲದೆ ದೇವರಿಗೆ ವಿಶೇಷ ಪೂಜೆಗಳು ನೆರವೇರಿದವು. ಮುಂಜಾನೆಯಿಂದಲೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೂ ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಬಲಿಜ ಸಂಘದ ಅಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್, ಕಾಲಜ್ಞಾನಿ ಶ್ರೀ ಕೈವಾರ ತಾತಯ್ಯನವರು ಗುರುಗಳಾಗಿದ್ದಾರೆ. ಅವರು ಕಾಲಜ್ಞಾನ ಬರೆದು ಜಗತ್ತಿನ ಆಗುಹೋಗುಗಳ ಬಗ್ಗೆ ಮೊದಲೇ ಎಚ್ಚರಿಸಿದ್ದಾರೆ. ಇಂತಹ ಮಹನೀಯರ ದೇವಾಲಯದಲ್ಲಿ ಗುರುಪೌರ್ಣಿಮೆ ಆಚರಿಸುತ್ತಿರುವುದು ನಿಜವಾಗಿಯೂ ಸಂತಸ ತಂದಿದೆ. ಅಲ್ಲದೆ ದೇವಾಲಯಕ್ಕೆ ಹೊಂದಿಕೊಂಡಂತೆ ಬಲಿಜ ಹಾಸ್ಟೆಲ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು, ಶೀಘ್ರದಲ್ಲಿಯೇ ಸಮುದಾಯದ ಮಕ್ಕಳಿಗೆ ಹಾಸ್ಟೆಲ್ ಲೋಕಾರ್ಪಣೆ ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮನೆಗಳ ಬಳಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯನ್ನು ಕಳ್ಳನೆಂದು ಶಂಕಿಸಿ ಗ್ರಾಮಸ್ಥರು ಹಿಡಿದು ಮರಕ್ಕೆ ಕಟ್ಟಿ ಬಳಿಕ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಗಿಡ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆದರೆ ತನಿಖೆಯಲ್ಲಿ ಆತ ಕಳ್ಳನಲ್ಲ, ತನ್ನ ಸಂಬಂಧಿಕರನ್ನು ಹುಡುಕಿಕೊಂಡು ಗ್ರಾಮಕ್ಕೆ ಬಂದಿದ್ದ ನೇಪಾಳ ಮೂಲದ ವ್ಯಕ್ತಿ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಘಟನೆಯ ಬಳಿಕ ಗ್ರಾಮಸ್ಥರ ವಿರುದ್ಧವೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಷ್ಟಕ್ಕೂ ಏನಿದು ಘಟನೆ, ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಗಿಡ್ನಹಳ್ಳಿ ಗ್ರಾಮದಲ್ಲಿ ನೇಪಾಳ ಮೂಲದ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದನಂತೆ. ಅಲ್ಲದೆ ಗ್ರಾಮದ ಕೆಲವರ ಮನೆಗಳ ಬಳಿ ಹೋಗಿ ಬಾಗಿಲು ಬಡಿಯುತ್ತಿದ್ದ ಎನ್ನಲಾಗಿದೆ. ಕೆಲ ಮನೆಗಳ ಗೇಟ್ಗಳನ್ನು ತೆರೆಯಲು ಯತ್ನಿಸಿದ್ದನಂತೆ. ಇದರಿಂದ ಅನುಮಾನಗೊಂಡ ಸ್ಥಳೀಯರು ಆತನನ್ನ ವಿಚಾರಿಸಿದಾಗ ಸರಿಯಾದ ಮಾಹಿತಿ ನೀಡಿಲ್ಲ. ಇದರಿಂದ ಶಂಕಿತ ವ್ಯಕ್ತಿಯನ್ನ ಕಳ್ಳನೆಂದು ಭಾವಿಸಿ ಗ್ರಾಮದ ಮರಕ್ಕೆ ಕಟ್ಟಿ ಹಾಕಿರುವ ಆರೋಪ ಕೇಳಿ ಬಂದಿದೆ. ಅವಾಗೆ ನಮ್ಮ ಮನೆಗೆ ಹೋಗಿ ಡ್ರಿಂಕ್ ಕೇಳ್ಕೊ ಪುಂಪೆಲ್ಲ ಎತ್ತೆತ್ ನೋಡ್ತಾವನೆ. ಪಿಲ್ಲರ್ ಕಿತ್ಕೊಳೋದು ಇದಕ್ಕೆಲ್ಲ इधर यहीं पे नीचे गिरा था। झूठ मत बोलना, सही बोला। आप देखे तो पूरा मार के बताएंगा। मैंने सीधे बोला नहीं, ये तो मार के मारे है, नहीं गिरा है। गिरा है तो आप पूरा मोरा चेहरा जरेगा मारे बताए। तू कहाँ से आया? तू कहाँ से आया? नेपाल से। किधर है? भूटान है? नहीं, दार्जिलिंग है ना। तू इधर किधर आया?
इधर में केरला है। हाँ केरला में क्या काम करता है इधर? इधर काम जो मिला मिस्त्री लेबर काम मिला। कौन सा काम करता है? अभी किया नहीं, करना है, शुरू करना है काम। कैसा इधर आया? इधर आया मैं फास्ट वॉचिंग। क्या काम करता है? काम तो मैं अभी लेबर भी काम करता हूँ। कौन सा लेबर करता है? मिस्त्री लेबर काम करता है। कोई आपका लेबर किधर है? मिस्त्री इधर। ನಾವು ಗಿಡ್ನಳ್ಳಿಯಿಂದ ಆಚೆಗೆ ತೋಟಗಳಲ್ಲಿದ್ದೀವಿ ನಾವು. ಈ ಥರ ಅವನು ಯಾವನೋ ಬಂದುಬಿಟ್ಟಿದ್ದೆ, ಕಳ್ಳ ಬಂದುಬಿಟ್ಟು ನೋಡಿ ಬಾಗಿಲು ನಾವು ಕೆಳಗಡೆ ಬೀನ್ಸ್ ಬಿಡಿಸ್ತಾ ಇದ್ವಿ ನಾವು. ಕೆಳಗಡೆ ಬೀನ್ಸ್ ಬಿಡಿಸ್ತಾ ಇದ್ದರೆ ಬಂದಿದ್ದಾನೆ. ಇವರು ಆಪೋಸಿಟ್ ಮನೆ ಹತ್ರ ಅಲ್ಲೆಲ್ಲ ಇದು ಮಾಡಿಕೊಂಡು ಅಲ್ಲೆಲ್ಲ ನೋಡಿಕೊಂಡು ಅವ್ರಿಗೆಲ್ಲ ಭಯ ಇಕ್ಸ್ಬಿಟ್ಟು ಆಮೇಲೆ ನಮ್ಮನೆ ಹತ್ರ ಬಂದಿದ್ದಾನೆ. ನಮ್ಮನೆ ಹತ್ರ ಬಂದುಬಿಟ್ಟು ನಾನು ಒಬ್ಬ ಗೇಟ್ ಬೀಗ ಹಾಕಿದ್ದೆ. ಗೇಟ್ ಬೀಗ ಹಾಕಿದರೆ ಗೇಟ್ ಬಾಗಿಲು ತೆಗೆದು ದೊಡ್ಡ ಓನರ್ ಥರನೇ ಗೇಟ್ ಬಾಗಿಲು ತೆಗೆದು ಒಳಕ್ಕೆ ಹೋಗಿದ್ದಾನೆ. ಒಳಕ್ಕೆ ಹೋಗ್ಬಿಟ್ಟು ಕಾಂಪೌಂಡ್ ಹಾಕಿದ್ದೀವಿ ಮನೆ ಸುತ್ತಲೂ. ಫುಲ್ಲು ಮನೆ ಸುತ್ತಲೆಲ್ಲ ಓಡಾಡ್ಕೊಂಡು ಬಂದಿದ್ದಾನೆ. ಮನೆ ಸುತ್ತಲೂ ಎಲ್ಲ ಓಡಾಡ್ಕೊಂಡು ಬಂದುಬಿಟ್ಟಿದ್ದೆ. ಆಮೇಲೆ ಗೇಟ್ ಹತ್ರಕ್ಕೆ ಹೋಗ್ಬಿಟ್ಟು ಮನೆ ನಾನು ಬೀಗ ಹಾಕಿದ್ದೆ. ಗೇಟ್ ಹತ್ರಕ್ಕೆ ಹೋಗ್ಬಿಟ್ಟು ಗೇಟ್ನ ದಬ 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 ಅಂತ ತಟ್ಟವನೆ. ದಬ ದಬ ಅಂತ ತಟ್ಟೋ ಅಷ್ಟೊತ್ತಿಗೆ ಇವ್ರು ಈ ಮನೆ ಹತ್ರಕ್ಕೆ ಬಂದಿದ್ರಲ್ವ, ಇವರೆಲ್ಲ ಗುಂಪು ಕಟ್ಕೊಂಡು ಎಲ್ಲ ಬಂದು ಕೆಳಗಡೆ ನಮ್ಮ ಬಾವ ಅವರು ಎಲ್ಲ ಇದ್ರು, ಬೀನ್ಸ್ ಬಿಡಿಸ್ತಾ ಇದ್ರು. ಅವಾಗ ಎಲ್ಲರೂ ಬಂದು ಅವನ್ನ ಹಿಡ್ಕೊಂಡು ಏನೋ ನೀನು ಯಾರೋ ನೀನು ಹಿಂಗೆ ಬಂದಿದ್ಯಾ ಮನೆ ಹತ್ರಕ್ಕೆ, ನಮ್ಮ ಮನೆ ಹತ್ರಕ್ಕೆ ಬಂದಿದ್ಯಾ ಅಂತಂದ್ಬಿಟ್ಟು ಕೇಳೋಕೆ ಹೋದರೆ ಅವ್ನು ಏನು ಹೇಳ್ತಾನೆ, ನಂದು ಮನೆ ಇದು, ನಮ್ಮಮ್ಮ ಇದ್ದಾರೆ ಒಳಗಡೆಗೆ, ನೀವು ಯಾರು ನನ್ನನ್ನೆಲ್ಲ ಮಾತಾಡೋದಕ್ಕೆ ಅಂತಂದ್ಬಿಟ್ಟು ಅವ್ರ ಭಾಷೆಯಲ್ಲಿ, ನೀವು 10 ಜನ ಬಂದ್ರೂ ನಾನು ಹೊಡೆಯೋಷ್ಟು ನನಗೆ ದಮ್ಮಿದೆ ಅಂತಂದ್ಬಿಟ್ಟು ಅವ್ರ ಭಾಷೆಯಲ್ಲೆಲ್ಲ ಮಾತಾಡಿ ಆಮೇಲೆ ಇವರೆಲ್ಲ ಏನಂದರೆ ಹೊಡೆದಿಲ್ಲ ಅವನ್ನ. ಆಮೇಲೆ ಎಲ್ಲರೂ ಹಿಡ್ಕೊಂಡು ಕಟ್ಟಾಕಿ ಕೇಳಿದ್ರೆ ಅವನು ಏನೇನೋ ಹೇಳ್ತಾನೆ. ಗ್ರಾಮದಲ್ಲಿ ಇತ್ತೀಚೆಗೆ ದೇವಸ್ಥಾನದ ಹುಂಡಿಯ ಹಣ ಕಳ್ಳತನವಾಗಿತ್ತು. ಅಲ್ಲದೆ ಅಪರಿಚಿತ ವ್ಯಕ್ತಿಗಳು ಗ್ರಾಮದಲ್ಲಿ ಓಡಾಡುತ್ತಿದ್ದಾರೆ ಎಂಬ ಅನುಮಾನ ಗ್ರಾಮಸ್ಥರಿಗೆ ಮೊದಲಿನಿಂದಲೇ ಇತ್ತು. ಇದರಿಂದ ಕೈಗೆ ಸಿಕ್ಕ ವ್ಯಕ್ತಿಯೇ ಕಳ್ಳನಿರಬೇಕು ಎಂದು ಭಾವಿಸಿ ಗ್ರಾಮಸ್ಥರು ಆತನನ್ನ ಹಿಡಿದು ಕಟ್ಟು ಹಾಕಿದ್ದಾರೆ. ನಮಗೆ ಇಲ್ಲಿ ಹಸು ಕುರಿ ಎಲ್ಲ ಇಟ್ಕೊಂಡಿದ್ದೀವಿ ಸರ್. ನಾವಿಲ್ಲೇ ಬಂದು ಅವರು ರೋಡ್ ಕಡೆಯಿಂದ ಯಾವ ಕಡೆಯಿಂದ ಬಂದರೆ ಗೊತ್ತಿಲ್ಲ, ನಾಯಿ ಬಗಳಿದ ತಕ್ಷಣ ನಾವು ಹೊರಗಡೆ ಬಂದೀಚೆ ನೋಡಿದ್ರೆ ಅವ್ನು ಆ ಕಡೆಯಿಂದ ಬರ್ತಾಯಿದ್ರು. ಬಂದು ಹಿಂದೆ ಮುಂದ್ಗಡೆ ಬರಲಿಲ್ಲ, ಮನೆ ಹಿಂದ್ಗಡೆಯಿಂದ ಬಂದು ಶೆಡ್ ಹಿಂದ್ಗಡೆಯಿಂದ ಬಂದು ಟಿಲ್ಲರ್ ಹತ್ರ ನೋಡ್ಕೊಂಡು ಶೆಡ್ ಒಳಗಡೆ ಹೋದರು. ಶೆಡ್ ಒಳಗಡೆ ಹೋಗಿದವರು ಮತ್ತೆ ಬಂದು ಈಚೆಗೆ ಹೋಗಿ ನಾನು ಯಾರಪ್ಪ ನೀವು ಏನು ಅಂತ ಕೇಳಿದೆ. ನಮ್ಮ ಪರಿಚಯ ಇರೋರೇನೋ ಅಂದ್ಬಿಟ್ಟು ಆ ಹಿಂದಿ ಭಾಷೆ ಮಾತಾಡಿದ್ರು. ಮತ್ತು ನಮ್ಮ ಹುಡುಗ ಇದ್ದರು, ನಮ್ಗೆ ಹಿಂದಿ ಬರಲ್ಲಪ್ಪ ಬಾಪ ಶಶಿ ಅಂತ ಕರೆದೆ ಹುಡುಗನಿಗೆ. ಬಂದು ಮಾತಾಡಿಸ್ತಾ ಆ ಹುಡುಗನಿಗೂ ಆತ ಏನು ಇದು ಮಾಡಲಿಲ್ಲ. ನಮ್ಮದು ಮನೆ ಬೀಗ ಕೊಡು ಅಂತ 3 ಸಾರಿ ಬೀಗ ತೆಗೆಸಿ ಬೀಗ ಹಾಕಿ ನನ್ನ ಕೈಯಿಂದ ಬೀಗ ಕಿತ್ಕೊಳ್ಳೋಕ್ಕೆ ಇದು ಮಾಡ್ದೆ. ಆಮೇಲೆ ನಮಗೆ ಮುಖ ನೋಡ್ದೆ, ಅವ್ನು ಮಾತಾಡ್ತಾ ಇರೋದು ನೋಡ್ಬಿಟ್ಟು ನಾವಿಬ್ಬರು ವಯಸ್ಸಾದವರಲ್ಲ ಸರ್, ಭಯ ಆಗ್ಬಿಡ್ತು ಸರ್, ತುಂಬ ಭಯ ಆಯಿತು. ತಕ್ಷಣಕ್ಕೆ ಫೋನ್ ಮಾಡಬೇಕು ಅನ್ನೋದನ್ನು ಯಾರಿಗೆ ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಸುಮಾರು ಹೊತ್ತು ಆದಮೇಲೆ ನಮ್ಮ ಹುಡುಗರಿಗೆ ಫೋನ್ ಮಾಡಿದೆ. ಆವಾಗ ಅವರಿಬ್ಬರೂ ಬಂದರು. ಅವ್ರು ಬಂದಮೇಲೆ ಸ್ವಲ್ಪ ಧೈರ್ಯ ಬಂತು ಸರ್, ಅದುವರೆಗೂ ಧೈರ್ಯ ಬರಲಿಲ್ಲ. ಮುಖನೇ ನೋಡಿಕೊಂಡು ನಂದು ಮನೆ ಬೀಗ ಕೊಡು ಅಂತ ಅವ್ರ ಭಾಷೆಯಲ್ಲಿ ಕೇಳಿಕೊಂಡು ಕೈಯಿಂದ ಬೀಗನ ಕಿತ್ಕೊಳ್ಳೋಕ್ಕೆ ಬಂದು ಈ ಥರ ಎಲ್ಲ ಮಾಡಿ ಮುಖನೇ ನೋಡ್ಕೊಂಡಿದ್ದೆ ಸರ್. ಆಗ ನನಗೆ ತುಂಬ ಹೆದರಿಕೆ ಆಗಿದೆ. ಇನ್ನು ನೇಪಾಳ ಮೂಲದ ವ್ಯಕ್ತಿ ಗೋಪಾಲ್ ಆಗಿದ್ದು ಆತನಿಗೆ ಸ್ಥಳೀಯ ಕನ್ನಡ ಹಾಗೂ ತೆಲುಗು ಭಾಷೆ ಬರುತ್ತಿರಲಿಲ್ಲ. ಇದರಿಂದ ಮತ್ತಷ್ಟು ಅನುಮಾನಗೊಂಡ ಸ್ಥಳೀಯರು ಆರೋಪಿತ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾರೆ. ಕಳ್ಳನೆಂದು ಭಾವಿಸಿ ನೇಪಾಳ ಮೂಲದ ವ್ಯಕ್ತಿಯನ್ನ ಮರಕ್ಕೆ ಕಟ್ಟಿ ಹಾಕಿದ ಆರೋಪದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಕಾನೂನು ಉಲ್ಲಂಘಿಸಿದ ಆರೋಪದಡಿ ಗ್ರಾಮಸ್ಥರ ವಿರುದ್ಧವೇ ದೂರು ದಾಖಲಿಸಿದ್ದಾರೆ. ಕಾನೂನನ್ನ ಕೈಗೆ ತೆಗೆದುಕೊಳ್ಳುವ ಬದಲು ಯಾವುದೇ ಅನುಮಾನಾಸ್ಪದ ವ್ಯಕ್ತಿ ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತರು ಹಮ್ಮಿಕೊಂಡಿರುವ ಹೋರಾಟಕ್ಕೆ 136 ದಿನಗಳಾಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ನೀಡಿದ ಭರವಸೆ ಈಡೇರಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಹೋರಾಟದ 150ನೇ ದಿನಕ್ಕೆ ಹೋರಾಟ ತೀವ್ರಗೊಳಿಸಲು ರೈತರು ಚಿಂತನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ನಮ್ಮ ರಾಜ್ಯದ ಅತ್ಯಂತ ಕೊಳಕ ನೀಚಾತಿ ನೀಚ ರಿಯಲ್ ಎಸ್ಟೇಟ್ ಕಂಪನಿಗಳು ಯಾವುದಾದ್ರು ಇದೆ ಅಂದರೆ ಅದು KIDB ಒಂದು, ಇನ್ನೊಂದು KHB, ಇನ್ನೊಂದು BDA, ಈ ಥರದ ನಗರ ಅಭಿವೃದ್ಧಿ ಪ್ರಾಧಿಕಾರಗಳು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ರೈತರು ಹಮ್ಮಿಕೊಂಡಿರುವ ಹೋರಾಟಕ್ಕೆ 136 ದಿನಗಳಾಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳು ನೀಡಿದ ಭರವಸೆ ಈಡೇರಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ ಹೋರಾಟದ 150ನೇ ದಿನಕ್ಕೆ ಹೋರಾಟ ತೀವ್ರಗೊಳಿಸಲು ರೈತರು ಚಿಂತನೆ ನಡೆಸಿದ್ದಾರೆ. ಅಲ್ಲದೆ ರೈತರ ಹೋರಾಟಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಬೆಂಬಲ ವ್ಯಕ್ತಪಡಿಸಿದ್ದು, ಕೆಆರ್ಎಸ್ ಪಕ್ಷದ ರವಿಕೃಷ್ಣಾರೆಡ್ಡಿ ಅವರು ಹೋರಾಟದಲ್ಲಿ ಭಾಗವಹಿಸುವ ಭರವಸೆ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ
ನಡೆಯುತ್ತಿರುವ ರೈತರ ಹೋರಾಟದಲ್ಲಿ ಭಾಗವಹಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರವಿಕೃಷ್ಣಾರೆಡ್ಡಿ, ನಾನು ಭೂಮಿ ಕಳೆದುಕೊಂಡ ಸ್ಥಳದಿಂದ ಬಂದವನು. ದೇಶದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಾಗಬೇಕು, ಉದ್ಯೋಗ ನೀಡಬೇಕು ಎಂದು ಮೊದಲು ಸರ್ಕಾರಗಳು ಮಾಡುತ್ತಿತ್ತು. ಆದರೆ ಈಗ ಬದಲಾಗಿದೆ. ಖಾಸಗಿಯವರು ಜಮೀನು ಪಡೆದು ವ್ಯವಹಾರಗಳನ್ನ ಮಾಡುತ್ತಿದ್ದಾರೆ. ಕೆಐಎಡಿಬಿ ಲಕ್ಷಾಂತರ ಎಕರೆ ವಶಕ್ಕೆ ಪಡೆದು 90% ಹಾಗೆಯೇ ಇದೆ. ಅದರಲ್ಲಿ ಯಾಕೆ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ರೈತರು ಸಮೃದ್ಧಿಯಿಂದ ಕೃಷಿ ಮಾಡುತ್ತಿರುವ ಭೂಮಿಯನ್ನ ಬಂಜರು ಮಾಡಲು ಸರ್ಕಾರ ಹೊರಟಿದೆ. ಬೆಂಗಳೂರು ಸುತ್ತಮುತ್ತ ಜಮೀನು ಕಬಳಿಸಲು ಸರ್ಕಾರಗಳು ಯತ್ನಿಸುತ್ತಿವೆ. ಕೊಳಕು ರಿಯಲ್ ಎಸ್ಟೇಟ್ ಕಂಪನಿ ಎಂದರೆ ಬಿಡಿಎ, ಕೆಐಎಡಿಬಿ ಸೇರಿದಂತೆ ಸರ್ಕಾರದ ಕಂಪನಿಗಳು ಅಭಿವೃದ್ಧಿಗಾಗಿ ಪರಿಹಾರ ನೀಡುವುದಕ್ಕೆ ಹಣ ಹೊಡೆಯುತ್ತಾರೆ. 3 ಥರದಲ್ಲಿ ನಗರಾಭಿವೃದ್ಧಿ ಸಚಿವರು ಮತ್ತು ಕೈಗಾರಿಕಾ ಸಚಿವರು ಹಣ ಹೊಡೆಯುವ ಕೆಲಸ ಮಾಡುತ್ತಾರೆ. ಬೆಂಗಳೂರಿನ ಕಸ ತಂದು ಸುರಿಯೋದು ಸೇರಿದಂತೆ ಇತರೆ ಸಮಸ್ಯೆಗಳನ್ನು ತಂದೊಡ್ಡುತ್ತಿದ್ದಾರೆ. ಬಿಡದಿಯಲ್ಲಿ 3 ಲಕ್ಷ ತೆಂಗಿನ ಮರಗಳನ್ನು ನಾಶ ಮಾಡಲು ಸರ್ಕಾರ ಹೊರಟಿದೆ. ಇದು ರೈತ ವಿರೋಧಿ ನೀತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾನು ಸಹ ರೈತರು ಭೂಮಿ ಕಳೆದುಕೊಂಡ ಊರಿನಿಂದ ಬಂದವರು. ನಮ್ಮದು ಬೆಂಗಳೂರು ಅವಿಭಜಿತ ಜಿಲ್ಲೆಯಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಅಂತ ಏನಿದೆ, ಅದು ನಮ್ಮ ಊರು ಆನೇಕಲ್ ತಾಲೂಕಿನಲ್ಲಿ. ಆ ಭಾಗದಲ್ಲಿ ಆಗಲೇ 80ರ ದಶಕದಲ್ಲಿಯೇ 100 ಎಕರೆಗಳನ್ನು ಭೂಸ್ವಾಧೀನ ಮಾಡಿಕೊಂಡು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಂತ ಅಭಿವೃದ್ಧಿ ಮಾಡಿದ್ರು. ಆದರೆ ಆವತ್ತಿನ ಸಂದರ್ಭಗಳು ಬೇರೆ, ಇವತ್ತಿನ ಸಂದರ್ಭಗಳು ಬೇರೆ. ಕಳೆದ ದೇಶದಲ್ಲಿ ಕೈಗಾರಿಕೆಗಳನ್ನು ಕಟ್ಟಬೇಕು, ಬೇರೆ ತರಹದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕಟ್ಟಬೇಕು, ಉದ್ಯೋಗ ಕೊಡಬೇಕು ಅಂತೇಳಿ ಆ ತರಹದ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಯನ್ನು ಸರ್ಕಾರ ಮೊದಲು ಮಾಡ್ತಾಯಿತ್ತು. ಆದರೆ ಇವತ್ತಿಗೆ ಬದಲಾಗಿದೆ. ಇವತ್ತು ಬದಲಾಗಿರೋದು 2 ಥರಕ್ಕೆ. ಒಂದು, ಖಾಸಗಿಯವರು ಕಾರ್ಖಾನೆಗಳನ್ನ ಮಾಡಬೇಕು ಅಂದ್ಕೊಳ್ಳೋರು ಅವರೇ ನೇರವಾಗಿ ಹೋಗಿ, ಈಗ ಇನ್ಫೋಸಿಸ್ ಅವರು, ವಿಪ್ರೋದವರು ಅವರೇನು ಬಹಳ ಕಡೆಗಳಲ್ಲಿ ಕೆಡಿಬಿಯಿಂದ ಅಕ್ವೈರ್ ಮಾಡಿಸ್ಕೊಂಡು ಕೈಗಾರಿಕೆಗಳನ್ನ ಮಾಡಲಿಲ್ಲ. ಅವರೇ ಹೋದರು, ನೇರವಾಗಿ ಮಾರುಕಟ್ಟೆ ರೇಟ್ ಕೊಟ್ಟರು, ಒಂದಷ್ಟು ರೈತರಿಂದ ತೆಗೆದುಕೊಂಡ್ರು, ಅದಕ್ಕೆ ಕನ್ವರ್ಷನ್ ಮಾಡಿಸ್ಕೊಂಡ್ರು. ಇವತ್ತಲ್ಲೆಲ್ಲ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಬೇರೆ ಬೇರೆ ತರಹದ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಕಾರ್ಖಾನೆ ಮಾಡೋದಕ್ಕೆ ಎಲ್ಲರೂ ಬರುವವರು ಬಹುತೇಕವಾಗಿ ವೆಹಿಕಲ್ಸ್ ಇರುತ್ತೆ, ಅವರೇನು ನಡ್ಕೊಂಡು ಹೋಗಿ ಮಾಡುವಂಥದ್ದಲ್ಲ ಅದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆಗಳಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತ ಇರುವಂಥ ರೈತರ ಜಮೀನನ್ನು ಕಬಳಿಸೋದಕ್ಕೆ ಸರ್ಕಾರಗಳು ನಿರಂತರವಾಗಿ ಪ್ರಯತ್ನಿಸ್ತಿವೆ. ಇದಕ್ಕೆ 2-3 ಕಾರಣಗಳು ಬಹಳ ಮುಖ್ಯವಾಗಿ ಅಂದರೆ, ನಮ್ಮ ರಾಜ್ಯದ ಅತ್ಯಂತ ಕೊಳಕ ನೀಚ ರಿಯಲ್ ಎಸ್ಟೇಟ್ ಕಂಪನಿಗಳು ಯಾವುದಾದ್ರು ಇದೆ ಅಂದರೆ ಅದು ಕೆಐಡಿಬಿ ಒಂದು, ಇನ್ನೊಂದು KHB, ಇನ್ನೊಂದು BDA, ಈ ಥರದ ನಗರ ಅಭಿವೃದ್ಧಿ ಪ್ರಾಧಿಕಾರಗಳು. ಇವು ಲೇಔಟ್ ಮಾಡೋದಕ್ಕೆ ಅಂತಲೋ, ಇಂಡಸ್ಟ್ರಿ ಡೆವಲಪ್ ಮಾಡೋದಕ್ಕೆ ಅಂತಲೋ ರೈತರಿಂದ ಭೂಮಿ ತೆಗೆದುಕೊಳ್ತಾರೆ. ಭೂಮಿ ತೆಗೆದುಕೊಂಡಾಗ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಪರಿಹಾರ ಕೊಡುವಾಗ ಅಲ್ಲಿ ಅಧಿಕಾರಿಗಳು ಮೋಸ ಮಾಡ್ತಾರೆ. ಆ KIDBನಲ್ಲಿರುವಷ್ಟು ರೈತರಿಗೆ ಮೋಸ ಮಾಡುವಂತಹ ಪರಿಹಾರದ ಹೆಸರಿನಲ್ಲಿ ಇನ್ನೊಬ್ಬ ನೀಚರು ಬೇರೆ ಡಿಪಾರ್ಟ್ಮೆಂಟಲ್ಲಿ ಇಲ್ಲ. ಆಗಸ್ಟ್ 17ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 3 ದಿನ ಉಪವಾಸ ಸತ್ಯಾಗ್ರಹ ಮಾಡಲು ಸಿದ್ಧನಿದ್ದೇನೆ. ರೈತರು ಸಂಘಟಿತರಾಗಿ ಹೋರಾಟ ಮಾಡೋಣ, ನಮ್ಮ ಭೂಮಿ ನಾವು ಉಳಿಸೋಣ ಎಂದರು. ಇಲ್ಲೂ ಸಹ ನಾವೊಂದು ಬೈಕ್ ಜಾಥಾ ಮಾಡ್ತೀವಿ. ಇನ್ನೊಂದು ವಾರ 10 ದಿವಸದಲ್ಲಿ 11 ದಿವಸದಲ್ಲಿ 150 ದಿವಸ ಮುಂದಿನ 11ನೇ ತಾರೀಕಿಗೆ ಮುಗಿಯುತ್ತೆ. ಅದಾದ ನಂತರ ನಾವೊಂದು ದಿವಸ ಬಂದು ಬೈಕ್ ಜಾಥಾ ಮಾಡಿ ಪ್ರತಿಭಟನೆ ಮಾಡ್ತೀವಿ. ಆಗಸ್ಟ್ 17ಕ್ಕೆ ದಯವಿಟ್ಟು ನಾವೆಲ್ಲ ಬೈಕ್ ಜಾಥಾ ಮಾಡೋಣ ಅಂತ ಬೈರೇಗೌಡರು, ಬಸವಳ್ಳಿ ಬೈರೇಗೌಡರು ಹೇಳ್ತಾ ಇದ್ದಾರೆ. ಅದೇ ಥರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಕೇವಲ ಜಂಗಮ್ ಕೋಟೆ ಅಥವಾ ಆನೇಕಲ್ಲು, ಬಿಡದಿ ಅಂತಲ್ಲ, ಸುತ್ತಮುತ್ತ ಇರುವಂತಹ ಇದು ಯಾವುದದು ದೊಡ್ಡ ಬೆಳವಂಗ್ಲಿ ಎಲ್ಲ ರೈತರನ್ನ ಸೇರಿಸಿ ನಾನು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಸಿದ್ಧ ಇದ್ದೀನಿ. ರೈತ ಸಂಘದ ಮುಖಂಡ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಅಧಿಕಾರಿಗಳಿಗೆ ಲಾಭ ತರುವ ವಿಚಾರವನ್ನ ಮಾತ್ರ ಅವರು ಮಾಡುತ್ತಿದ್ದಾರೆ. ಜನಹಿತ ಅಧಿಕಾರಿಗಳಿಗೆ ಬೇಕಿಲ್ಲ. 150ನೇ ದಿನಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಆಗಸ್ಟ್ 17ಕ್ಕೆ ಬೈಕ್ ರ್ಯಾಲಿ ಮಾಡುವ ಕುರಿತು ಅಂತಿಮ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದರು. ಏನಿವತ್ತು ಭೂಸ್ವಾಧೀನ ಅಧಿಕಾರಿಗಳು ಅಥವಾ ಜಿಲ್ಲೆಯ ಜವಾಬ್ದಾರಿತವಾದಂಥ DC ಅಥವಾ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳು ಕೊಟ್ಟಿದ್ದಾರೋ ಇನ್ನೂ ಕೂಡ ಜಿಲ್ಲಾಡಳಿತ ನಿದ್ದೆ ಮಾಡ್ತಾ ಇದೆ. ಇವತ್ತು ಕೂಡ ನಾಳೆ ನಾಳುದ್ದ ಅನ್ನೋ ಒಂದು ಪದದಲ್ಲಿದ್ದೇವೆ. ಅವರಿಗೆ ಲಾಭ ಯಾವುದು ಬರ್ತದೋ ಅದನ್ನು ಅರ್ಜೆಂಟಾಗಿ ಮಾಡ್ತಾರೆ ವಿನ ಈ ರೀತಿ ಮಾಡೋದು ಭಾಳ ಸೌಜನ್ಯಕ್ಕೆ. ನಾವು ಕೂಡ ಕಾಯ್ದಿದ್ವಿ, ಯಾಕಂದರೆ SRI ಏನು ಒಂದು ಮತದಾನನ ವಿಧಿ ಇತ್ತು. ನಾವು ಕೂಡ ತಾಳ್ಮೆಗಿದ್ವಿ. 8ನೇ ತಾರೀಕು ಅವರು ಅಂತಿಮ ಹೇಳಿದರೆ, ಅವ್ರು ಆಗಿಲ್ಲ ಅಂದರೆ ಮತ್ತೆ ನಾವು ಯಾವ ರೀತಿ ಅವರು ಬುದ್ಧಿ ಕಲಿಸ್ಬೇಕು, ಸರಿಯಾದಂಥ ಬುದ್ಧಿ ಕಲಿಸ್ತೀವಿ. ಆಗಸ್ಟ್ 17ಕ್ಕೆ ಬೈಕ್ ರ್ಯಾಲಿ ಅಂತ ಹೇಳಿದ್ದಾರೆ ರವಿಕೃಷ್ಣ ರೆಡ್ಡಿ. ಈಗ ಹಿರಿಯರು ಬರ್ತಾ ಇದ್ದಂಗೆ ನಾವು ಚರ್ಚೆ ಮಾಡ್ಕೊಂಡ್ವಿ. ಅದು 150ನೇ ದಿನಕ್ಕೆ ಒಂದು ದೊಡ್ಡ ಮಟ್ಟದ ಚಳುವಳಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹೋರಾಟ ಸಮಿತಿ ಒಂದು ತೀರ್ಮಾನವನ್ನು ಮಾಡ್ತೀವಿ. ಮೊನ್ನೆನೂ ಕೂಡ ನಾವು ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿ 150 ದಿನಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಚಳುವಳಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅಲ್ಲಿ ನಮ್ಮ ಸ್ನೇಹಿತರು ಒಗ್ಗೂಡಿ ನಮ್ಮ ರವಿಕೃಷ್ಣ ರೆಡ್ಡಿಯನ್ನು ಭೇಟಿ ಮಾಡಿದ ಮೇಲೆ ನಾವು ಕೂಡ ಈಗ ಅವರ
ಬರುವಿಕೆಯನ್ನು ಕಾದು 150 ದಿನಕ್ಕೆ ಅವರ ಕಾರ್ಯಕ್ರಮ ಇರೋದ್ರಿಂದ 117 ಅಂದರೆ 17ನೇ ತಾರೀಕು ನಾವು ಬೈಕ್ ರ್ಯಾಲಿಗೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ನಾವು ಕೂಡ ಪೂರ್ವ ಸಿದ್ಧತೆಯಲ್ಲಿ ಕೂತು ಚರ್ಚೆ ಮಾಡಿ ಯಾವ ರೀತಿ ನಾವು ಜಮಕೋಟೆಯಿಂದ ಬರಬೇಕು ಅಥವಾ ಹಳ್ಳಿಗಳಿಂದ ಬರಬೇಕು ಅದು ಕೂತು ನಾವು ಚರ್ಚೆ ಮಾಡಿ ಅಂತಿಮ ನಿರ್ಧಾರ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೋರಾಟಗಾರರು ಉಟ್ಕೋಬೇಕಾಗ್ತದೆ, ಇಲ್ಲಾಂದ್ರೆ ಇಡೀ ನಮ್ಮ ಕೃಷಿ ಭೂಮಿ ಅಪಾಯದಲ್ಲಿದೆ, ನಾವು ಅಪಾಯದಲ್ಲಿದ್ದೇವೆ. ಜಿಲ್ಲೆಯ ಎಲ್ಲಾ ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದ ಕೂಪಗಳಾಗಿ ಪರಿವರ್ತನೆಯಾಗಿದ್ದು ಜನರ ಕೆಲಸಗಳು ನಡೆಯುತ್ತಿಲ್ಲ. ಬದಲಿಗೆ ಬಲಾಢ್ಯರು ಮತ್ತು ರಾಜಕಾರಣಿಗಳ ಕೆಲಸಗಳನ್ನು ಮಾತ್ರ ಅಧಿಕಾರಿಗಳು ಮಾಡುತ್ತಿದ್ದು, ಈ ಕ್ರಮ ಖಂಡಿಸಿ ತಾಲೂಕು ಆಡಳಿತದ ವಿರುದ್ಧ ಹೋರಾಟ ನಡೆಸುತ್ತಿರುವುದಾಗಿ ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ಜಿಲ್ಲೆಯಲ್ಲಿ ದಲಿತರ ಯಾವುದೇ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಸರ್ಕಾರಿ ಅಧಿಕಾರಿಗಳು ವಿಫಲವಾಗಿದ್ದು ಕೇವಲ ಬಲಾಢ್ಯರು ಮತ್ತು ರಾಜಕಾರಣಿಗಳ ಕೆಲಸಗಳನ್ನು ಮಾತ್ರ ಮಾಡುತ್ತಿದ್ದಾರೆ. ಇದರಿಂದ ದಲಿತರಿಗೆ ಅನ್ಯಾಯವಾಗಿದ್ದು ಈ ಕ್ರಮ ಖಂಡಿಸಿ ಹೋರಾಟ ಮಾಡುತ್ತಿರುವುದಾಗಿ ಡಿಎಸ್ಎಸ್ ಮುಖಂಡರು ಹೇಳಿದರು. ಆಗಸ್ಟ್ 14ರೊಳಗಾಗಿ ದಲಿತರ ಮುಖಂಡರ ಸಭೆ ನಡೆಸಿ ದಲಿತರ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ಈ ಬಾರಿ ನಡೆಯಲಿರುವ ಸ್ವಾತಂತ್ರ್ಯ ದಿನಾಚರಣೆ ದಿನ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ತಾಲೂಕು ಆಡಳಿತದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದರೂ ದಲಿತರಿಗೆ ಇನ್ನೂ ಸೂರು ಸಿಕ್ಕಿಲ್ಲ. ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿದ ಇತಿಹಾಸ ಇರುವ ಜಿಲ್ಲೆ ಚಿಕ್ಕಬಳ್ಳಾಪುರ. ಪ್ರಸ್ತುತ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ. ಭೂ ಕಬಳಿಕೆ ನಡೆಯುತ್ತಿದ್ದರೂ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದರು. ಏನು ತಾಲೂಕು ಆಡಳಿತದ ವಿರೋಧವಾಗಿ ದಲಿತ ವಿರೋಧಿ ನೀತಿ, ಭ್ರಷ್ಟಾಚಾರ ಹಾಗೂ ಆಡಳಿತದ ವೈಫಲ್ಯಗಳ ವಿರುದ್ಧ ಇವತ್ತು ಒಂದು ದಿನದ ಧರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಧರಣಾ ಕಾರ್ಯಕ್ರಮದ ಉದ್ದೇಶ ಈ ತಾಲೂಕಿನಲ್ಲಿ ಅನೇಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೂಲಭೂತ ಸೌಕರ್ಯಗಳಿಗೆ ವಂಚಿತರಾಗಿ ಇವತ್ತು ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದ್ದರೂ ಸಹ ಇವತ್ತು ದಲಿತರು ಸೂರಿಲ್ಲದ ಒಂದು ಇದರಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಇವುಗಳನ್ನೆಲ್ಲ ನೋಡಿದಾಗ ಈ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ಅಂತನ್ನೋ ಒಂದು ಅನುಮಾನ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಇವತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಘಟನೆಗಳ ತಾಯ್ನಾಡು. ಇದು ಅನೇಕ ದಲಿತ ಪರ ಸಂಘಟನೆಗಳು ಇವತ್ತು ಅನೇಕ ಹೋರಾಟಗಳನ್ನ ಮಾಡಿರುವಂತಹ ಇತಿಹಾಸ ಇದೆ. ಇವತ್ತು ಇತ್ತೀಚೆಗೆ ಈ ಜಿಲ್ಲೆಯಲ್ಲಾಗಿರ್ಬೋದು ತಾಲೂಕುಗಳಲ್ಲಾಗಿರ್ಬೋದು ದಲಿತರ ಮೇಲೆ ಯಥೇಚ್ಛವಾಗಿ ಇವತ್ತು ದೌರ್ಜನ್ಯಗಳು ನಡೀತಾ ಇದ್ದಾವೆ, ದಬ್ಬಾಳಿಕೆಗಳು ನಡೀತಾ ಇದ್ದಾವೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದ್ದಾವೆ ಮತ್ತು ಭೂ ಕಬಳಿಕೆ ನಡೀತಾ ಇದೆ. ಇವತ್ತು ಯಾರನ್ನೂ ಸಹ ಇವತ್ತು ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಅನೇಕ ಬಾರಿ ದಲಿತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನ ನಾವು ಗಮನ ಸೆಳೆದಾಗ ಇವತ್ತು ಬರೀ ಜಾರಿಕೆ ಉತ್ತರ ಕೊಟ್ಕೊಂಡು ಇವತ್ತು ನಮಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು. ಇವತ್ತು ಹೊಸದಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಈ ಚಿಕ್ಕಬಳ್ಳಾಪುರ ತಾಲೂಕು ಬಂದಿದ್ದಾರೆ. ಇವತ್ತು ಅವರು ಬರೀ ಬೇರೆ ಬೇರೆ ಇವುಗಳನ್ನೆಲ್ಲನೂ ಸಹ ಅವರು ಈ ಜಿಲ್ಲೆಯಲ್ಲಿ ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರೆ ಬಿಟ್ಟರೆ ದಲಿತರ ಬಗ್ಗೆ ಕಾಳಜಿ ಇಲ್ಲದೇ ಇರುವಂತಹ ಒಂದು ಇದು ನಮಗೆ ಇವತ್ತು ಕಾಣ್ತಾ ಇದೆ. ಇವತ್ತು ಎಷ್ಟು ಮಟ್ಟಿಗೆ ಈ ಜಿಲ್ಲೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಇವತ್ತು ಫಾರಂ ನಂಬರ್ 53, 57 ಹಾಕ್ಕೊಂಡು ಇವತ್ತು ಸಾವಿರಾರು ಜನ ಇವತ್ತು ಅರ್ಜಿಗಳನ್ನ ಹಾಕ್ಕೊಂಡು ಇವತ್ತು ಕೂತಿದ್ದಾರೆ. ಇವತ್ತು ಏನೋ ಭೂಮಿ ಮಂಜೂರಿಗೆ. ಆದರೆ ಇವತ್ತು ಯಾವುದೇ ಕಮಿಟಿಗಳಿಲ್ದಿರ, ಸರ್ಕಾರ ಇದ್ರ ಬಗ್ಗೆ ಕಾಳಜಿ ಇಲ್ದಿರ ಇವತ್ತು ಅದನ್ನು ಗ್ರ್ಯಾಂಟ್ ಮಾಡ್ದಿರ ಇವತ್ತು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಧಿಕಾರಿಗಳ ಗಮನ ಸೆಳೆದರೂ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಹೊರತು ಸಮಸ್ಯೆ ಬಗೆಹರಿಸುತ್ತಿಲ್ಲ. ಫಾರಂ ನಂಬರ್ 53, 57 ಹಾಕಿಕೊಂಡವರಿಗೆ ಜಮೀನು ಮಂಜೂರು ಮಾಡಿಲ್ಲ. ಎಸ್ಸಿಪಿ, ಟಿಎಸ್ಪಿ ಹಣ 50,000ಕ್ಕೂ ಹೆಚ್ಚು ಕೋಟಿ ಹಣ ಗ್ಯಾರಂಟಿಗಳಿಗೆ ಬಳಸಲಾಗಿದೆ. ಇದು ದಲಿತರಿಗೆ ಮಾಡಿದ ಅನ್ಯಾಯವಾಗಿದೆ. ಮೀಸಲಾತಿ ಹಣ 27% ದುರುಪಯೋಗವಾಗಿದೆ. ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ದಲಿತರು ಪರದಾಡುವಂತಾಗಿದೆ. ಇಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ತಾಲೂಕು ಆಡಳಿತ ಗಮನ ಹರಿಸುತ್ತಿಲ್ಲ. ತಾಲೂಕು ಆಡಳಿತದ ಈ ಕ್ರಮ ಖಂಡಿಸಿ ಹೋರಾಟ ನಡೆಸುತ್ತಿರುವುದಾಗಿ ಹೇಳಿದರು. ಭ್ರಷ್ಟಾಚಾರದ ಬಗ್ಗೆ ಕೇಳೋರೇ ಇಲ್ಲವಾಗಿದ್ದಾರೆ. ಪ್ರತಿ ಕೆಲಸಕ್ಕೂ ಹಣ ನಿಗದಿ ಮಾಡಲಾಗಿದೆ. ಯಾರು ಕೇಳುವವರೇ ಇಲ್ಲವಾಗಿದ್ದಾರೆ. ಜನರು ಕಚೇರಿಗಳಿಗೆ ಅಲಿಯುವಂತಾಗಿದೆ.
ಬಲಾಢ್ಯರು ಅಧಿಕಾರದಲ್ಲಿರುವ ರಾಜಕಾರಣಿಗಳ ಮಾತು ಮಾತ್ರ ಅಧಿಕಾರಿಗಳು ಕೇಳುತ್ತಿದ್ದಾರೆ. ಸರ್ಕಾರದ ಯೋಜನೆಗಳು ದುರುಪಯೋಗವಾಗುತ್ತಿವೆ. ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ದಲಿತ ಮುಖಂಡರನ್ನು ಕರೆದು ಸಮಸ್ಯೆಗಳನ್ನು ಕೇಳಬೇಕು. ಇಲ್ಲವಾದರೆ ಆಗಸ್ಟ್ 14ರ ರಾತ್ರಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಕರಾಳ ದಿನಾಚರಣೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅವರೆಲ್ಲ ಜೀವನದುದ್ದಕ್ಕೂ ದುಡಿದು ದಣಿದು ವಿಶ್ರಮಿಸುವ ವಯಸ್ಸಿನವರು. ಆಸರೆಯಾಗಲಿದ್ದಾರೆ ಎಂದು ನಂಬಿದ್ದ ಮಕ್ಕಳು ಅವರನ್ನು ಮರೆತು ಯಾವುದೋ ಕಾಲವಾಗಿದೆ. ಜೀವನದಲ್ಲಿ ದುಡಿದಿದ್ದೆಲ್ಲ ಮಕ್ಕಳಿಗೆ ಅರ್ಪಿಸಿದ ಹಿರಿಯ ಜೀವಗಳಿಗೆ ಇಂದು ಆಸರೆ ಇಲ್ಲವಾಗಿದೆ. ಬೀದಿಗೆ ಬಿದ್ದ ವೃದ್ಧರ ಆರೈಕೆಗಾಗಿಯೇ ಇಲ್ಲಿದೆಯಾ ಆಶ್ರಮ. ಆಶ್ರಮದಲ್ಲಿರೋರೆಲ್ಲ ವೃದ್ಧರೇ. ಅವರಿಗೆ ಆಸರೆಯಾಗಿ ನಿಂತ ಆಶ್ರಮದ ಆಡಳಿತ ಮಂಡಳಿಯೇ ಅವರಿಗೆ ಮಕ್ಕಳು. ಇಂತಹ ಆಶ್ರಮದ ಎಲ್ಲರೂ ಇಂದು ಗುರುಪೌರ್ಣಿಮೆ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗುರುಪೌರ್ಣಿಮೆ ಗುರುವಿಗಾಗಿಯೇ ಮೀಸಲಿಟ್ಟ ದಿನ. ಗುರು ದತ್ತಾತ್ರೇಯ, ಗುರು ಕೈವಾರದ ಯೋಗಿನಾರಾಯಣ, ಹೀಗೆ ಅನೇಕ ಗುರುಗಳು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಅಷ್ಟೇ ಅಲ್ಲ, ನಾಗರಿಕ ಸಮಾಜದಲ್ಲಿ ಎದೆಯುಬ್ಬಿಸಿ ಬದುಕಲು ಕಾರಣರಾದವರು ಅದೇ ಗುರುಗಳೇ. ಅಕ್ಷರ ಕಲಿಸಿದ ಪ್ರತಿಯೊಬ್ಬರೂ ಗುರುಗಳೇ. ಜಗತ್ತಿನಲ್ಲಿ ಎಲ್ಲರಿಗೂ ಗುರು ಇರಲೇಬೇಕು, ಇರುತ್ತಾರೆ ಕೂಡ. ಅಂತಹ ಗುರುಗಳನ್ನು ಸ್ಮರಿಸುವುದಕ್ಕಾಗಿಯೇ ಸನಾತನ ಧರ್ಮದಲ್ಲಿ ಗುರುಪೌರ್ಣಿಮೆ ಮೀಸಲಾಗಿದೆ. ಇಂತಹ ಗುರುಪೌರ್ಣಿಮೆಯ ದಿನ ಹಿರಿಯರ ಸೇವೆ ಮಾಡುವುದು ಅದೆಷ್ಟು ಪುಣ್ಯದ ಕೆಲಸ. ಅದೇ ಕೆಲಸವನ್ನು ಇಂದು ಅನೇಕರು ಮಾಡಿದ್ದಾರೆ. ಅವರಲ್ಲಿ ರಾಮೂಸ್ ಫರ್ನಿಚರ್ ಮಾಲೀಕರಾದ ರಾಮು ಅವರ ಕುಟುಂಬವೂ ಒಂದು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮವಿದೆ. ಈ ಆಶ್ರಮದಲ್ಲಿರುವವರೆಲ್ಲರೂ ವೃದ್ಧರೇ. ಅವರೆಲ್ಲ ಜೀವನದ ಉದ್ದಕ್ಕೂ ದುಡಿದು ದಣಿದು ವಿಶ್ರಾಂತಿಯನ್ನು ಪಡೆಯಬೇಕಿದ್ದ ಸಂಧ್ಯಾ ಕಾಲದವರಾಗಿದ್ದಾರೆ. ಅಂತಹವರಿಗೆ ಆಸರೆಯಾಗಬೇಕಿದ್ದ ಮಕ್ಕಳು ಇವರಿಂದ ದೂರವಾಗಿದ್ದಾರೆ. ಅನಾಥ ಭಾವ ಕಾಡುತ್ತಿದ್ದ ಇವರಿಗೆ ಆಸರೆಯಾಗಿ ನಿಂತಿದ್ದೆ ಈ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮ. ಈ ಆಶ್ರಮದ ನೆರಳಲ್ಲಿ ಅದೆಷ್ಟು ಮಂದಿ ದಿನ ದೂಡುತ್ತಿದ್ದಾರೆ ಎಂಬುದು ವಿಶೇಷ. ರಾಮ ಕೃಷ್ಣ ಜಯ ಕಲ್ಕಿ, ಹರಿ ಓಂ ಹರಿ ಓಂ. ಇಂತಹ ಹಿರಿಯರಿಂದ ಕೂಡಿದ ವೃದ್ಧಾಶ್ರಮದಲ್ಲಿ ಪ್ರತಿ ಗುರುಪೌರ್ಣಿಮೆ ದಿನ ರಾಮೂಸ್ ಫರ್ನಿಚರ್ ಮಾಲೀಕ ರಾಮು ಅವರ ಕುಟುಂಬ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ, ಸಾಯಿಬಾಬಾ ಅವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳು, ಆಶ್ರಮದಲ್ಲಿರುವ ಎಲ್ಲ ವೃದ್ಧರಿಗೂ ಸಿಹಿ ಊಟ ನೀಡುವುದನ್ನು ರೂಢಿಸಿಕೊಂಡಿದ್ದಾರೆ. ಇಂದು ಗುರುಪೌರ್ಣಿಮೆ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಇದೇ ಸಮಯಕ್ಕೆ ಚಿಕ್ಕಬಳ್ಳಾಪುರದ ಕೆವಿ ಮತ್ತು ಪಂಚಗಿರಿ ದತ್ತಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಸಿವಿ ವೆಂಕಟರಾಯಪ್ಪರವರ 111ನೇ ಜನ್ಮದಿನಾಚರಣೆ ಆಗಮಿಸಿದೆ. ಸಾಯಿರಾಮ್, ಇವತ್ತು ನಾವು ಗುರುಪೌರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ. ನಮ್ಮದು ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮ ಸುಲ್ತಾನಪೇಟೆ. ಇಲ್ಲಿ ಸುಮಾರು 36 ವರ್ಷದಿಂದ ನಾವು ಗುರುಪೌರ್ಣಿಮೆಯನ್ನು ಮಾಡ್ಕೊಂಡ್ಬಂದಿದ್ದೀವಿ. ಇದು 36ನೇ ವರ್ಷ. ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಊರವರು ಎಲ್ಲ ಬಂದು ಬರ್ತಾ ಇದ್ದಾರೆ. ಎಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು. ಹಾಗಾಗಿ ಸಿವಿ ವೆಂಕಟರಾಯಪ್ಪ ಅವರ ಮಗಳಾದ ನಿರ್ಮಲಾ ಪ್ರಭು ಅವರು ಇಂದು ಇದೇ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮಕ್ಕೆ ಆಗಮಿಸಿ ಅಲ್ಲಿರುವ ಎಲ್ಲ ವೃದ್ಧರಿಗೆ, ಮಹಿಳೆಯರಿಗೆ ಸೀರೆ, ಪುರುಷರಿಗೆ ವಸ್ತ್ರಗಳನ್ನು ವಿತರಿಸಿದರು. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರದ ರಾಜಕೀಯ ಭೀಷ್ಮ, ಅನ್ನದಾತ, ವಿದ್ಯಾದಾತ ಶ್ರೀ ಸಿವಿ ವೆಂಕಟರಾಯಪ್ಪನವರ 111ನೇ ಜಯಂತಿಯ ಅಂಗವಾಗಿ ಎಲ್ಲ ಒಂದು ವೃದ್ಧಾಶ್ರಮಗಳಲ್ಲಿ ಮಹಾತಾಯಿಗಳಿಗೆ ಸೀರೆ ಮತ್ತು ಬ್ಲೌಸು ಮತ್ತು ಅಲ್ಲಿನ ಹಿರಿಯ ಚೇತನರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಟ್ರ್ಯಾಕ್ ಸೂಟು ಇವುಗಳನ್ನ ವಿತರಣೆ ಮಾಡಬೇಕು ಅಂತ ಫಸ್ಟು ಇದನ್ನು
ಪ್ಲ್ಯಾನ್ ಮಾಡಿದ್ದೆ ನಮ್ಮ ನಿರ್ಮಲಕ್ಕ ಅವರು. ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ ಏನೇ ಆಗಲಿ ಎಲ್ಲ ಕಡೆನೂ ಕೊಡಿ, ಚೆನ್ನಾಗಿ ಕೊಡಿ ಅಂತ ಹೇಳಿಬಿಟ್ಟು ನಮ್ಮ ನವೀನ್ ಕಿರಣ್ ಸಾಹೇಬರು ಕೊಟ್ಟಿರ್ತಾರೆ. ಇದು ಒಂದು ರೀತಿಯ ಸೇವೆ ಅಲ್ಲ, ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಮಾಡ್ತಾ ಇದ್ದಾರೆ. 111ನೇ ಹುಟ್ಟಿದ ಹಬ್ಬದ ನಮ್ಮ ತಂದೆಯವರ ಸಿ ವೆಂಕಟಪ್ಪನವರ 111ನೇ ಹುಟ್ಟಿದ ಹಬ್ಬದ ಅಂಗವಾಗಿ ತಿಂಗಳೆಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಬರ್ತಾ ಇರ್ತಾರೆ. ಇದರಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಒಂದು ತುಂಬ ಸಕ್ಸಸ್ ಆಗಿದೆ. ಎಲ್ಲರೂ ಮೆಚ್ಚುವಂಥ, ದೇಶದಲ್ಲೇ ಒಂದು ಪ್ರತಿಮವಾಗಿ ನಾವು ನಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ರಕ್ತದಾನಿಗಳಿಗೂ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ದಿನ, ಈ ಒಂದು ಒಳ್ಳೆ ದಿನ ಇವತ್ತು ಬಂದಿದೆ. ಆ ದಿನ ಎಲ್ಲ ವೃದ್ಧಾಶ್ರಮಗಳಲ್ಲಿರೋರು ಎಲ್ಲರಿಗೂ ಬಟ್ಟೆ ಕೊಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಈಗ ಎಲ್ಲ ಮುಖ್ಯಸ್ಥರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಅವರೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ. ಅದೆಲ್ಲರಿಗೂ ನಾವು ಧನ್ಯವಾದಗಳು. ಒಟ್ಟಿನಲ್ಲಿ ಹೆತ್ತವರು ಮರೆತರು, ಆಶ್ರಮದ ಆಡಳಿತ ಮಂಡಳಿ ಮತ್ತು ಸೇವೆ ಮಾಡುವ ಮನಸ್ಸಿರುವವರು ಮರೆಯದ ಗುರು ಪೌರ್ಣಿಮೆ ದಿನ ಹಿರಿಯರನ್ನು ಸ್ಮರಿಸಿದ್ದು ಅರ್ಥಪೂರ್ಣವಾಗಿತ್ತು ಎಂದರೆ ತಪ್ಪಾಗಲಾರದು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಡ್ಯ, ಬೆಂಗಳೂರು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಗರ್ಭಿಣಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಅಕ್ರಮ ಏಜೆಂಟ್ಗಳ ಜಾಲದ ವಿರುದ್ಧ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಚಿಂತಾಮಣಿ ನಗರ ಠಾಣೆಗೆ ದೂರು ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಬೆಟ್ಟಸ್ವಾಮಿ ಹೇಳಿದರು. ಮಂಡ್ಯ, ಬೆಂಗಳೂರು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಗರ್ಭಿಣಿ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿರುವ ಅಕ್ರಮ ಏಜೆಂಟ್ಗಳ ಜಾಲದ ವಿರುದ್ಧ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಚಿಂತಾಮಣಿ ನಗರ ಠಾಣೆಗೆ ದೂರು ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಬೆಟ್ಟಸ್ವಾಮಿ ಹೇಳಿದರು. ಚಿಂತಾಮಣಿ ನಗರದ ನಾರೆಪ್ಪಕುಂಟೆ ರಸ್ತೆಯ ಸುಮಾ ನರ್ಸಿಂಗ್ ಹೋಮ್ ಬಳಿ ಮಾತನಾಡಿದ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಬೆಟ್ಟಸ್ವಾಮಿ, ಬೆಂಗಳೂರಿನ ಏಜೆಂಟ್ ಜಯಲಕ್ಷ್ಮಿ ಎಂಬುವರು ಗರ್ಭಿಣಿಯರನ್ನ ಸಂಪರ್ಕಿಸಿ ಸ್ಕ್ಯಾನಿಂಗ್ ಸೇರಿದಂತೆ ವೈದ್ಯಕೀಯ ಪರೀಕ್ಷೆಗಳ ಹೆಸರಿನಲ್ಲಿ ಅನಧಿಕೃತ ಸ್ಥಳಗಳಿಗೆ ಕರೆದೊಯ್ಯುತ್ತಿದ್ದಾರೆ. ಬಳಿಕ ಸುಳ್ಳು ಭರವಸೆ ನೀಡಿ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವುದಾಗಿ ಹೇಳಿದ್ದಾರೆ ಎಂದರು. ಈ ಜಾಲದಲ್ಲಿ ಭಾಗಿಯಾಗಿರುವ ಕೆಲ ಮಹಿಳೆಯರಿಂದ ಸುಮಾರು 38,000 ಪಡೆದು ಬೆಂಗಳೂರಿನಲ್ಲಿ ಭೇಟಿ ಮಾಡುವಂತೆ ಸೂಚಿಸುತ್ತಿದ್ರು. ನಂತರ ಬೇರೆ ಬೇರೆ ಊರುಗಳಿಗೆ ಕರೆದೊಯ್ಯುತ್ತಿದ್ರು ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ನಡೆದ ದೂರವಾಣಿ ಸಂಭಾಷಣೆಗಳ ಆಡಿಯೋ ದಾಖಲೆಗಳು ಹಾಗೂ ಇತರೆ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದರು. ನಮಗೆ ಕೆಲವು ದಿನದ ಹಿಂದೆ ಒಂದು ಮಾಹಿತಿ ಬರುತ್ತೆ. ಮಾಹಿತಿ ನೋಡ್ಬಿಟ್ಟು ಈ ರೀತಿ ಇಲ್ಲಿಂದ ಎಲ್ಲ ಮಕ್ಕಳುಗಳನ್ನ, ಇದು ಗರ್ಭಿಣಿಯರನ್ನ ಕರ್ಕೊಂಡೋಗಿ, ಯಾರಿಗೆ ಬರೀ ಹೆಣ್ಣು ಮಕ್ಕಳಿರ್ತಾರೆ ಅಂಥ ಗರ್ಭಿಣಿಯರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಿಂದ ಆ ಕಡೆ ಎಲ್ಲೋ ಒಂದು ಕಡೆ ಇದನ್ನು ಗರ್ಭಪಾತ ಮಾಡ್ತಾಯಿದ್ದಾರೆ, ಲಿಂಗ ಪತ್ತೆ ಮಾಡಿಬಿಟ್ಟು ಹೆಣ್ಣಾಗಿದ್ದಲ್ಲಿ ಗರ್ಭಪಾತ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಂಬರ್ ಕೊಡ್ತಾರೆ. ನಾವು ಆ ನಂಬರ್ನ ಇಟ್ಕೊಂಡ್ಬಿಟ್ಟು ಆ ನಂಬರ್ನ ಆ ಏಜೆಂಟ್ನ ಅದು ಏಜೆಂಟ್ ನಂಬರ್ ಆಗಿರ್ತದೆ. ಆ ಏಜೆಂಟ್ನ ಸಂಪರ್ಕಿಸ್ಬಿಟ್ಟು ನಾವು ಒಂದು ಡೆಕಾಯ್ ಲೇಡಿನ ರೆಡಿ ಮಾಡ್ತೀವಿ, ಅಂದರೆ ಇನ್ನೊಂದು ಗರ್ಭಿಣಿನ ನಾವು ರೆಡಿ ಮಾಡ್ತೀವಿ. ಸೊ ನಾವೇನು ಹೇಳಿರ್ತೀವಿ, ಇದು ನೀವೆಲ್ಲರೂ ತುಂಬ ದೂರ ಕರ್ಕೊಂಡು ಹೋಗೋದಾದರೆ ಆ ಮಹಿಳೆ ಈ ಕಾರ್ನಲ್ಲಿ ಬರ್ತಾರೆ, ನೀವೇ ಕರ್ಕೊಂಡೋಗಿ ಅವ್ರನ್ನ, ಆ ಮಹಿಳೆ ಅಲ್ಲಿ ಕಾರ್ನಲ್ಲಿ ಹತ್ಕೊಂಡ್ಬಿಟ್ಟು ಇದ್ರಲ್ಲಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ಚಿಂತಾಮಣಿಗೆ ಅಂತ ಕರ್ಕೊಂಡು ಬರ್ತಾರೆ. ಚಿಂತಾಮಣಿಗೆ ಕರ್ಕೊಂಡು ಬಂದಮೇಲೆ ನಮ್ಮನ್ನು ಅಲ್ಲೇ ಇಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ಈ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ. ಬಟ್ ಏನಾಗಿದೆ, ನಾವು ಇಲ್ಲಿಗೆ ಬರುವಷ್ಟರಲ್ಲಿ ನಾವು ಇಲ್ಲಿ ಯಾರೋ ಇವರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಅವರು ಸ್ವಲ್ಪ ಹೊತ್ತು ಅವ್ರನ್ನ ಇಟ್ಕೊಂಡಿದ್ದು ನಾವು ಇವತ್ತು ಏನು ಸ್ಕ್ಯಾನಿಂಗ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಪ್ರಕರಣ ಬಹಿರಂಗವಾಗುತ್ತಿದ್ದಂತೆ ಗರ್ಭಪಾತಕ್ಕೆ ಸಂಬಂಧಿಸಿದ ಮಾತ್ರೆಗಳು, ಸ್ಕ್ಯಾನಿಂಗ್ ದಾಖಲೆಗಳು ಹಾಗೂ ಇತರೆ ದಾಖಲೆಗಳನ್ನು ಮರೆಮಾಚಲು ಅಥವಾ ನಾಶಪಡಿಸಲು ಏಜೆಂಟರು ಪ್ರಯತ್ನಿಸಿದ್ದಾರೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಿಸಿ ಸಂಬಂಧಿತ ಎಲ್ಲಾ ದಾಖಲೆಗಳು ಹಾಗೂ ಡಿಜಿಟಲ್ ಸಾಕ್ಷ್ಯಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸುವಂತೆ ಪೊಲೀಸರಿಗೆ ಒಪ್ಪಿಸಲಾಗಿದೆ ಎಂದರು.
ಗಂಡು ಹೆಣ್ಣು ಎಂಬ ಲಿಂಗಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸಮಾನ ನ್ಯಾಯ ದೊರೆಯಬೇಕು ಎಂದು ಒತ್ತಿ ಹೇಳಿರುವ ದೂರುದಾರರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಏಜೆಂಟ್ಗಳು, ನರ್ಸಿಂಗ್ ಹೋಮ್ ಸಿಬ್ಬಂದಿ ಹಾಗೂ ಇತರ ಸಂಬಂಧಪಟ್ಟವರ ಪಾತ್ರವನ್ನ ತನಿಖೆ ಮೂಲಕ ಬಹಿರಂಗಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿರುವ ಮೇರೆಗೆ ತನಿಖೆ ನಡೆಸಲು ಇಲ್ಲಿಗೆ ಬಂದಿರುವುದಾಗಿ ಹೇಳಿದರು. ಪೊಲೀಸ್ ಅಧಿಕಾರಿಗಳು ಹಾಗೂ PCPTN ಡಿಪ್ಟಿ ನೋಡೆಲ್ ಅಧಿಕಾರಿಗಳ ಸಹಕಾರದೊಂದಿಗೆ ಆಡಿಯೋ ಫೈಲ್ಗಳು, ರಿಜಿಸ್ಟರ್ಗಳು ಮತ್ತು ಇತರೆ ದಾಖಲೆಗಳನ್ನು ಪರಿಶೀಲಿಸಿ ತನಿಖೆ ಮುಂದುವರಿಸಲಿದ್ದಾರೆ ಎಂದು ಅವರು ವಿವರಿಸಿದರು. ಬಂದದ್ದು ನನಗೆ ಕಾನ್ಫಿಡೆನ್ಷಿಯಲ್ ಆಗಿ ಇಲ್ಲಿ ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದಾರೆ ಅನ್ನೋ ನ್ಯೂಸ್ ಬಂತು, ಪೆಟ್ಸ್ವಾಮಿ ಅವ್ರ ಮೂಲಕ ಬಂತು. ಅಲ್ಲಿ ಬಂದಾಗ ನಾವು ಆ್ಯಕ್ಚುಲಿ ಒಂದು ವಾರದಿಂದನೇ ಪ್ಲ್ಯಾನ್ ಮಾಡಿ, ಸರ್ ಹೇಳ್ದಂಗೆ ಇದು 1-2 ದಿವಸದ ಕೆಲಸ ಅಲ್ಲ. ಆ ಏಜೆಂಟ್ ಇಟ್ಕೊಂಡು ಆ ಪೇಷಂಟ್ ಕ್ರಿಯೇಟ್ ಮಾಡಿ ಅವಳ ಪೇಷಂಟ್ಗಳನ್ನೆಲ್ಲ ನಾವು ಒಟ್ಟುಗೂಡಿಸಿ ಇಲ್ಲಿ ಕರ್ಕೊಂಡು ಬಂದು ಅವ್ರ ಪೇಷಂಟ್ ಅವ್ರು ಬಂದಿದ್ದ ಕಾರ್ ಹಿಂದೆ ಟ್ರ್ಯಾಕ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ 200 ಮೀಟರ್ಸ್ ಸ್ವಲ್ಪ ದೂರದಲ್ಲಿ ನಿಂತು ಎಲ್ಲ ಮಾಡಿದಾಗ, ಬಟ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏನೋ ಸೂಕ್ಷ್ಮತೆ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ. ಬಂದು ಒಳಗಡೆ ಬಂದಾಗ ಮತ್ತೆ ಇವನ್ ದುಡ್ಡು ತಂದಿದ್ದೆಲ್ಲ ಇಸ್ಕೊಂಡು ವಾಪಸ್ ಕೊಟ್ಟಿದ್ದಾರೆ. ಅದು ನ್ಯೂಸ್ ಬಂತು. ಬಟ್ ಯಾಕೆಂದರೆ ನಮ್ಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಏಜೆಂಟನ್ನ ಇಟ್ಕೊಂಡಾಗ ಅವಳೆಲ್ಲ ಹೇಳಿದ್ದಾಳೆ. ಅದು ಇನ್ವೆಸ್ಟಿಗೇಷನ್ ಮಾಡಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಕೊಟ್ಟಿದ್ದೀವಿ. ಅವರು ಮತ್ತೆ ಕೂಲಂಕುಷವಾಗಿ ನೋಡಿಬಿಟ್ಟು ನನಗೆ ಮತ್ತೆ ಅವರು ರಿಪೋರ್ಟ್ ವಾಪಸ್ ಕೊಡ್ತಾರೆ. ಅದಾದಮೇಲೆ ಅಕ್ರಮ ಗರ್ಭಪಾತದ ತನಿಖೆ ಮೇರೆಗೆ ಚಿಂತಾಮಣಿಗೆ ಆರೋಗ್ಯ ಇಲಾಖೆಯ ರಾಜ್ಯ ಸಕ್ಷಮ ಪ್ರಾಧಿಕಾರದ ಪರವಾಗಿ ಡಾಕ್ಟರ್ ಶೋಭಾ, PCN DPT ವಿಭಾಗದ ತಂಡದ ಕಾನೂನು ಸಮಾಲೋಚಕ ಅರುಣ್, ಮೋನಿಶಾ, ಕಾರ್ಯಕ್ರಮ ವ್ಯವಸ್ಥಾಪಕ ಶಶಿ ತಂಡದೊಂದಿಗೆ ಮಂಡ್ಯ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ಇದ್ದರು. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗುರುಪೌರ್ಣಿಮೆ ಅಂಗವಾಗಿ ಕೋಲಾರ ನಗರದ ಅಮಾನಿಕೆರೆ ಕಟ್ಟೆಯ ಮೇಲೆ ನೆಲೆಗೊಂಡಿರುವ ಶ್ರೀ ಪರಶುರಾಮ ಕ್ಷೇತ್ರ ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿತು. ಗುರುಪೌರ್ಣಿಮೆ ಅಂಗವಾಗಿ ಕೋಲಾರ ನಗರದ ಅಮಾನಿಕೆರೆ ಕಟ್ಟೆಯ ಮೇಲೆ ನೆಲೆಗೊಂಡಿರುವ ಶ್ರೀ ಪರಶುರಾಮ ಕ್ಷೇತ್ರ ಶ್ರೀ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿತು. ಬೆಳಗ್ಗೆ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ, ವಿಶೇಷ ಹೂಗಳಿಂದ ಅಲಂಕಾರ, ದೇವಾಲಯಕ್ಕೆ ಮಾವಿನ ತೋರಣ ಹಾಗೂ ವಿದ್ಯುತ್ ದೀಪಾಲಂಕಾರಗಳನ್ನು ಮಾಡಲಾಗಿತ್ತು. ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಯಿತು. ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ದೇವಾಲಯಕ್ಕೆ ಭೇಟಿ ನೀಡಿ ಗುರುವಿಗೆ ನಮಿಸಿ ತಮ್ಮ ಇಷ್ಟಾರ್ಥವನ್ನ ಈಡೇರಿಸುವಂತೆ ಬೇಡಿಕೊಂಡರು. ಈ ವೇಳೆ ಪ್ರಧಾನ ಅರ್ಚಕರಾದ ಕಾರ್ತಿಕ್ ದೀಕ್ಷಿತ್ ಮಾತನಾಡಿ, ಇಂದು ಗುರುಪೌರ್ಣಿಮಾ ಸಲುವಾಗಿ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಗುರುವಿಗೆ ಪೂಜೆ ಸಲ್ಲಿಸುವ ಈ ಶುಭ ದಿನದಂದು ದಕ್ಷಿಣಾಮೂರ್ತಿಯನ್ನ ಪೂಜೆ ಸಲ್ಲಿಸುವ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ. ಗುರು ಸ್ಥಾನದಲ್ಲಿರುವ ದತ್ತಾತ್ರೇಯ ಸಾಯಿಬಾಬಾ ರೀತಿ ದಕ್ಷಿಣಾಮೂರ್ತಿಗೂ ಸಹ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕಾಗಿ ಭೂಸ್ವಾಧೀನಗೊಂಡಿರುವ ರೈತರಿಗೆ ಪರಿಹಾರ ವಿತರಣೆಯ ಪ್ರಕ್ರಿಯೆ ವೇಗ ಪಡೆದುಕೊಂಡಿದ್ದು, ಮೊದಲ ಹಂತದಲ್ಲಿ 18 ರೈತರಿಗೆ ಒಟ್ಟು 21.28 ಕೋಟಿ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಗಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಪರಿಹಾರ ಚೆಕ್ ವಿತರಣೆ ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಪ್ರಸ್ತುತ ಭೂಮಿಗೆ ಮಾತ್ರ ಪರಿಹಾರ ಬಿಡುಗಡೆ ಮಾಡಲಾಗಿದೆ. ಬೋರ್ವೆಲ್, ಶೆಡ್, ಮರಗಳು ಸೇರಿದಂತೆ ಇತರ ಆಸ್ತಿಗಳಿಗೆ ಸಂಬಂಧಿಸಿದ ಪರಿಹಾರ ಮುಂದಿನ ಹಂತದಲ್ಲಿ ನೀಡಲಾಗುವುದು ಎಂದರು. ಕಣಿಶೆಟ್ಟಹಳ್ಳಿ ಹಾಗೂ ಸೋಮಯಾಜಲಹಳ್ಳಿ ಭಾಗದ ಕೆಲ ರೈತರ ದಾಖಲೆಗಳು ಕಂದಾಯ ಇಲಾಖೆಯಲ್ಲಿ ಲಭ್ಯವಿಲ್ಲದ ಕಾರಣ ಕೆಲ ಕಡತಗಳು ಬಾಕಿ ಉಳಿದಿವೆ. ಯಾವುದೇ ರೈತರಿಗೆ ಅನ್ಯಾಯವಾಗದಂತೆ ತಹಸೀಲ್ದಾರ್ ಹಾಗೂ ಸಂಬಂಧಿತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆ ಪರಿಹರಿಸಲಾಗುತ್ತಿದೆ. ಅಗತ್ಯ ದಾಖಲೆಗಳ ಕೊರತೆ ಇರುವ ಪ್ರಕರಣಗಳಲ್ಲಿ ಪರಿಹಾರದ ಮೊತ್ತವನ್ನು ನ್ಯಾಯಾಲಯದಲ್ಲಿ ಠೇವಣಿ ಇಟ್ಟು ರೈತರು ನ್ಯಾಯಾಲಯದ ಮೂಲಕ ಹಣ ಪಡೆಯುವಂತೆ ಮಾರ್ಗದರ್ಶನ ನೀಡಲಾಗುವುದು ಎಂದರು. ಕಾಗತಿ ಹಾಗೂ ದಿಗೂರು ಭಾಗದ ಸುಮಾರು 10 ಕಡತಗಳು ಸಿದ್ಧವಾಗಿದ್ದು, ಉಳಿದ ಕಡತಗಳ ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ಮುಂದಿನ ಹಂತದ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ. ಮೊದಲ ಹಂತದ ಕೈಗಾರಿಕಾ ಪ್ರದೇಶ ಕಾಮಗಾರಿ ಶೀಘ್ರ ಆರಂಭಿಸುವ ಉದ್ದೇಶದಿಂದ ರಸ್ತೆ ಹಾಗೂ ಲೇಔಟ್ ನಿರ್ಮಾಣದ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಮುಂದಿನ 2 ತಿಂಗಳೊಳಗೆ ಕಾಮಗಾರಿ ಆರಂಭವಾಗಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. 18 ಜನ ರೈತರಿಗೆ 21.28 ಲಕ್ಷ ಇವತ್ತು ನಾವು ಅವರಿಗೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಇನ್ನ ಮುಂದೆ ಮಾಲ್ಕಿ, ಬೋರ್ವೆಲ್ಲು ಮತ್ತೊಂದಿದ್ರೆ ಅದು ನೆಕ್ಸ್ಟ್ ಕೊಡ್ತೀವಿ. ಈಗ ಭೂಮಿಗೆ ಮಾತ್ರ ಈಗ ಪರಿಹಾರ ಕೊಟ್ಟಿರುವಂತದ್ದು. ಗಿಡ ಮಾಲಕಿಗಳು ಬೇರೆ ಈಗ ಮಾವು ತತ್ತರಿದ್ದು, ಆಮೇಲೆ ಶೆಡ್ ಇದ್ದು, ಆಮೇಲೆ ಬೋರ್ವೆಲ್ ಇದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಅದು ನಂತರ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಕೊಡ್ತೀವಿ. ಈಗ ಮುಖ್ಯವಾಗಿ ಭೂಮಿಗೆ ಮಾತ್ರ ಈಗ ಪರಿಹಾರ ಕೊಟ್ಟಿರೋದು. ಈಗ ಕಣ್ಶೆಟ್ಟಲ್ಲಿ, ಸೋಮಯಾಜಲಹಳ್ಳಿ ಈ ಭಾಗದ್ದು ಇನ್ನ ಕೆಲವು ಫೈಲ್ಗಳಿದಾವೆ. ಕೆಲವು ಕಂದಾಯ ಇಲಾಖೆಯಲ್ಲಿ, ಕೆಲವು
ದಾಖಲೆಗಳ ಲಭ್ಯತೆ ಇಲ್ಲದೆ ಇರೋ ಕಾರಣದಿಂದ ಅದನ್ನ ಇವತ್ತು ನಾವು ತಹಸೀಲ್ದಾರ್ ಅವರು, ಅದಕ್ಕೆ ನಾನು ಪ್ರತಿಯೊಂದು ಸಭೆಯಲ್ಲೂ ತಹಸೀಲ್ದಾರರು ಸಂಬಂಧಪಟ್ಟವ್ರನ್ನ ಕೂರಿಸ್ಕೊಂಡು ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಎಲ್ಲರಿಗೂ ಪರಿಹಾರ ಸಿಗುವಂಥದ್ದಕ್ಕೆ ಮಾಡ್ತಾ ಇದೀವಿ. ಕೆಲವ್ರಿಗೆ ಏನಾದರೂ ಕೆಲವು ದಾಖಲೆಗಳು ಇಲ್ಲದೆ ಪಕ್ಷದಲ್ಲಿ ಅದಕ್ಕೆ ಬೇರೆ ರೀತಿಯಾಗಿ ಅವರಿಗೆ ಸಲಹೆ ಕೊಟ್ಟು ಅದನ್ನ ಕೋರ್ಟ್ಗೆ ಡೆಪಾಸಿಟ್ ಮಾಡಿಕೊಂಡು ಮುಂದೆ ಅದನ್ನ ಕೋರ್ಟಲ್ಲಿ ಅವರು ಅದನ್ನ ಪರಿಹಾರ ಪಡಿಸ್ಕೊಡುವಂಥದ್ದಕ್ಕೂ ಅವರಿಗೆ ಮಾರ್ಗದರ್ಶನ ಕೊಡ್ತೀವಿ. ಎರಡನೇ ಹಂತದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಎಕರೆ ಭೂಮಿ ಗುರುತಿಸಲಾಗಿದ್ದು ಜಂಟಿ ಅಳತೆ ಕಾರ್ಯ ಪ್ರಗತಿಯಲ್ಲಿದೆ. ಸುಮಾರು 10 ದಿನಗಳಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಭೂಮಿಯ ಬೆಲೆ ನಿಗದಿ ಮಾಡಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು. ನಂತರ ಸಂಬಂಧಿತ ರೈತರಿಗೆ ಪರಿಹಾರ ಮೊತ್ತ ನಿಗದಿಪಡಿಸಲಾಗುವುದು ಎಂದರು. ವಡ್ಡಹಳ್ಳಿ ಗ್ರಾಮದ 611, 612 ಎಕರೆ ಭೂಮಿಗೆ ಅಂತಿಮ ಅಧಿಸೂಚನೆ ಈಗಾಗಲೇ ಹೊರಡಿಸಲಾಗಿದ್ದು ಭೂಮಿಯ ದರ ನಿಗದಿ ಕುರಿತ ಸಭೆಯನ್ನ ಜಿಲ್ಲಾಧಿಕಾರಿಗಳು ಕರೆಯಲಾಗಿದೆ ಎಂದರು. ಮಸ್ತೇನಹಳ್ಳಿ ಭಾಗದ ಬಹುತೇಕ ಸಮಸ್ಯೆಗಳು ಇತ್ಯರ್ಥಗೊಂಡಿದ್ದು ಮರಗಳ ಮಾಲೀಕರಿಗೆ ಹೆಚ್ಚಿನ ಪರಿಹಾರ ವಿತರಿಸಲಾಗಿದೆ. ಇನ್ನು ಸುಮಾರು 3 ಕೋಟಿ ಬಿಡುಗಡೆಗೊಂಡ ಬಳಿಕ ಉಳಿದ ಪರಿಹಾರವು ಪೂರ್ಣಗೊಳ್ಳಲಿದೆ. ಅಭಿವೃದ್ಧಿಪಡಿಸಿದ ಜಾಗವನ್ನು ಪರಿಹಾರದ ರೂಪದಲ್ಲಿ ಕೇಳಿರುವ ರೈತರಿಗೆ ಸ್ಥಳ ಗುರುತಿಸಲಾಗಿದ್ದು ಮುಂದಿನ 1.5 ತಿಂಗಳೊಳಗೆ ಹಂಚಿಕೆ ಮಾಡುವ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಈಗಾಗಲೇ ಹಲವು ಕೈಗಾರಿಕೆಗಳು ಮಂಜೂರಾಗಿ ನಿರ್ಮಾಣ ಕಾರ್ಯ ಆರಂಭಿಸಿರುವುದರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತಿವೆ. ಕೈಗಾರಿಕೆಗಳಲ್ಲಿ ಕೆಲಸಕ್ಕೆ ತೆರಳುವ ಮಹಿಳೆಯರ ಅನುಕೂಲಕ್ಕಾಗಿ ಬೆಳಗ್ಗೆ ಹಾಗೂ ಸಂಜೆ ಕೈಲಾಸಗಿರಿ ಕೈಗಾರಿಕಾ ಪ್ರದೇಶದ ನಡುವೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಉಚಿತ ಬಸ್ ಸೇವೆಯಿಂದ ಮಹಿಳಾ ಕಾರ್ಮಿಕರಿಗೆ ಹೆಚ್ಚಿನ ನೆರವಾಗುತ್ತಿದೆ ಎಂದು ಹೇಳಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಗುರುಪೌರ್ಣಮಿ ಪ್ರಯುಕ್ತ ಕೋಲಾರ ನಗರದ ಟೇಕಲ್ ವೃತ್ತದಲ್ಲಿರುವ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗುರುಪೂರ್ಣಿಮೆ ಪ್ರಯುಕ್ತ ಕೋಲಾರ ನಗರದ ಟೇಕಲ್ ವೃತ್ತದಲ್ಲಿರುವ ಕೈವಾರದ ಸದ್ಗುರು ಶ್ರೀ ಯೋಗಿನಾರಾಯಣ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಬಲಿಜ ಸಮುದಾಯದ ಮುಖಂಡ ಸುರೇಶ್ ಕುಮಾರ್ ಮಾತನಾಡಿ, ಗುರುಪೂರ್ಣಿಮೆ ದಿನ ಕೈವಾರದ ಸದ್ಗುರು ಕೈವಾರ ತಾತಯ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ನಾನು ಎಂಬ ಅಹಂಕಾರ ಬಿಟ್ಟು ಗುರುವಿನ ಗುಲಾಮನಾದರೆ ಮೋಕ್ಷ ದೊರಕುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಅಹಂಕಾರ ಬಿಟ್ಟು ತಮ್ಮ ಕರ್ತವ್ಯದಲ್ಲಿ ಗುರುವನ್ನು ಕಾಣಬೇಕು. ಇತರರಿಗೆ ಸಹಾಯ ಹಸ್ತ ಚಾಚುವ ಮೂಲಕ ಸಮಾಜದ ಏಳಿಗೆಗೆ ಬದ್ಧರಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಹೆಂಗಸರಿಗೆ ಬಳೆ ತೊಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇವತ್ತಿನ ದಿನ ಪೌರ್ಣಮಿ, ಗುರು ಪೌರ್ಣಮಿ ಅಂತ, ವ್ಯಾಸ ಪೌರ್ಣಮಿ, ಬುದ್ಧ ಪೌರ್ಣಮಿ ಅನ್ನುವ ಪವಿತ್ರವಾದಂತಹ ಈ ಪೌರ್ಣಮಿ ದಿವಸ ಅನೇಕ ಸಾಧು ಸಂತರು ಈ ಜಿಲ್ಲೆಯಲ್ಲಿ ತಮ್ಮ ಅವಧೂತತ್ವವನ್ನ ಮುಂದುವರಿಸಿದ್ದಾರೆ. ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆಯವರು, ಅವಿಭಜಿತ ಕೋಲಾರ ಜಿಲ್ಲೆಯ ಶ್ರೀ ಕ್ಷೇತ್ರ ಕೈವಾರದ ಸಜೀವ ಸಮಾಜಸ್ಥರಾಗಿ ಇವತ್ತಿಗೂ ಲೋಕ ಕಲ್ಯಾಣಾರ್ಥ ಅನೇಕ ಭಕ್ತರನ್ನ ಹರಿಸ್ತಾ ಇರುವಂತ ಶ್ರೀ ಕೈವಾರ ತಾತಯ್ಯನವರು, ಯೋಗಿನಾರಾಯಣ ಯತೀಂದ್ರರು ಇವತ್ತು ಇಡೀ ನಮ್ಮ ಜಿಲ್ಲೆಗೆ ಅನೇಕ ರೀತಿಯ ಸಾಮಾಜಿಕ ಮತ್ತು ತತ್ವ ಸಿದ್ಧಾಂತಗಳನ್ನ ಬಿಟ್ಟೋಗಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುರುಪೌರ್ಣಿಮೆ ಅಂಗವಾಗಿ ಚೇಳೂರಿನ ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ಶ್ರೀ ಸತ್ಯ ಸಾಯಿಬಾಬಾ ಮಂದಿರ ಸಂಪೂರ್ಣ ಭಕ್ತಿ ಭಾವದಿಂದ ತುಂಬಿದ್ದು ನೂರಾರು ಭಕ್ತರು ಆಗಮಿಸಿದ್ದರು. ದೇವಾಲಯದ ಆವರಣವನ್ನು ಹೂವಿನ ಅಲಂಕಾರಗಳು ಮತ್ತು ಆಕರ್ಷಕ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿದ್ದು ಇಡೀ ಪ್ರದೇಶದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಗುರುಪೌರ್ಣಿಮೆ ಅಂಗವಾಗಿ ಚೇಳೂರಿನ ಶ್ರೀ ಶಿರಡಿ ಸಾಯಿಬಾಬಾ ಮತ್ತು ಶ್ರೀ ಸತ್ಯಸಾಯಿಬಾಬಾ ಮಂದಿರ ಸಂಪೂರ್ಣ ಭಕ್ತಿಭಾವದಿಂದ ತುಂಬಿದ್ದು ನೂರಾರು ಭಕ್ತರು ಆಗಮಿಸಿದ್ರು. ದೇವಾಲಯದ ಆವರಣವನ್ನ ಹೂವಿನ ಅಲಂಕಾರಗಳು ಮತ್ತು ಆಕರ್ಷಕ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿದ್ದು ಇಡೀ ಪ್ರದೇಶದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮಂದಿರದಲ್ಲಿ ಗುರು ಗಣಪತಿ ಪ್ರಾರ್ಥನೆ, ಗಣಪತಿ ಪೂಜೆ, ಸಾಯಿ ಹೋಮ, ಶಿರಡಿ ಸಾಯಿಬಾಬಾ ಮೂರ್ತಿಗೆ ಪಂಚಾಮೃತಾಭಿಷೇಕ, ಹೂವಿನ ಅಲಂಕಾರ ಮಾಡಿದ್ರು. ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. 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 ಓಂ ಸಾಯಿ
ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಸಾಯಿ ಮಂದಿರದಲ್ಲಿ ವಿಶೇಷ ಭಜನೆಗಳು ಸಂಕೀರ್ತನೆಗಳೊಂದಿಗೆ ವಿಶೇಷ ಪೂಜೆಗಳು ನೆರವೇರಿದವು. ಸಾಯಿ ಭಕ್ತರಿಗೆ ವಿಶೇಷ ಆಕರ್ಷಣೆಯಾಗಿ ಮಂದಿರ ಸಂಕೀರ್ಣದ ಪ್ರತಿಯೊಂದು ಭಾಗವನ್ನ ಹೂಗಳಿಂದ ಸಿಂಗರಿಸಲಾಗಿದ್ದು ಇದು ವಿಶೇಷವಾಗಿ ಭಕ್ತರ ಗಮನ ಸೆಳೆಯುವಂತೆ ಆಕರ್ಷಣೀಯವಾಗಿತ್ತು. ಮಂದಿರ ಹೂಗಳಿಂದ ತುಂಬಿತ್ತು. ಸಂಜೆ ವೇಳೆ ಇಡೀ ದೇವಾಲಯದ ಆವರಣವು ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು ಭಕ್ತರಿಗೆ ದೈವಿಕ ಹಾಗೂ ಭಕ್ತಿಪೂರ್ಣ ವಾತಾವರಣದ ಅನುಭವ ನೀಡುತ್ತಿದೆ. ಗುರುಪೌರ್ಣಿಮೆ ಹಬ್ಬಕ್ಕಾಗಿ ಪಟ್ಟಣದ ವಿವಿಧ ಬಡಾವಣೆಗಳಿಂದ ನೂರಾರು ಸಾಯಿ ಭಕ್ತರು ಸಾಯಿ ಮಂದಿರಕ್ಕೆ ಆಗಮಿಸುತ್ತಿದ್ದು ಗುರುಪೌರ್ಣಿಮೆಯ ಸಂಭ್ರಮ ಮನೆ ಮಾಡಿತ್ತು. ಮಂದಿರದಲ್ಲಿ ನಿವೃತ್ತ ಶಿಕ್ಷಕ ವಿ ಸತ್ಯನಾರಾಯಣ ಅವರು ಸಾಯಿ ಪ್ರವಚನಗಳನ್ನು ಮಾಡಿದ್ರು ಹಾಗೂ ಸಾಯಿ ಚರಿತ್ರೆ ಬಗ್ಗೆ ಬೋಧನೆ ಮಾಡಿದ್ರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಗೌರಿಬಿದನೂರು ನಗರದ ಸಾಯಿಬಾಬಾ ದೇವಾಲಯದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನಡೆದವು. ವಿವಿಧ ಬಗೆಯ ಫಲ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟ ಸಾಯಿಬಾಬಾ ದೇವರ ದಿವ್ಯ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಬೆಳಿಗ್ಗೆಯಿಂದಲೇ ಭಕ್ತ ಸಾಗರ ಹರಿದು ಬಂದು ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗೌರಿಬಿದನೂರು ನಗರದ ಸಾಯಿಬಾಬಾ ದೇವಾಲಯದಲ್ಲಿ ಗುರುಪೌರ್ಣಿಮೆ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನಡೆದವು. ವಿವಿಧ ಬಗೆಯ ಫಲಪುಷ್ಪಗಳಿಂದ ಅಲಂಕರಿಸಲ್ಪಟ್ಟ ಸಾಯಿಬಾಬಾ ದೇವರ ದಿವ್ಯ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಬೆಳಗ್ಗೆಯಿಂದಲೇ ಭಕ್ತ ಸಾಗರ ಹರಿದು ಬಂದು ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಪೌರ್ಣಿಮೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಗುರುಪೌರ್ಣಿಮೆ ಅಂಗವಾಗಿ ದೇವಾಲಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ವಿವಿಧ ದೇಶೀಯ ತಳಿಗಳ ಹಸುಗಳನ್ನು ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಸಲ್ಲಿಸಲಾಯಿತು. ಸಂಜೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೆಮ್ಮೆಯ ಬಾಲ ಪ್ರತಿಭೆ ರಾಹುಲ್ ವೆಲ್ಲಾಲ್ ಮತ್ತು ತಂಡದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಬೆಳಗಿನಿಂದ ರಾತ್ರಿ 10 ಗಂಟೆಯವರೆಗೂ ಭಕ್ತರು ಸರತಿ ಸಾಲಿನಲ್ಲಿ ತೆರಳಿ ಸಾಯಿಬಾಬಾ ದರ್ಶನವನ್ನ ಪಡೆಯುತ್ತಿದ್ದಾರೆ. ಸಾಯಿಬಾಬಾ ಆಶೀರ್ವಾದ ಇರಲಿ ಅಂತೇಳಿ ಜನರದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಾವು ಕೂಡ ಕುಟುಂಬ ಸಭೆಯೆಲ್ಲ ಪ್ರತಿ ವರ್ಷ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಕಾವೇರಿ ಜಲ ನಿಯಂತ್ರಣ ಸಮಿತಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಿರುವುದನ್ನು ಖಂಡಿಸಿ ರಾಜ್ಯ ರೈತ ಸಂಘ ಬುಧವಾರ ಗುಬ್ಬಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ಕಾವೇರಿ ಜಲ ನಿಯಂತ್ರಣ ಸಮಿತಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಿರುವುದನ್ನು ಖಂಡಿಸಿ ರಾಜ್ಯ ರೈತ ಸಂಘ ಬುಧವಾರ ಗುಬ್ಬಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ಗುಬ್ಬಿ ನಗರದ ಬಸ್ ನಿಲ್ದಾಣದ ಸಮೀಪ ರೈತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಸೇರಿ ಸಾಂಕೇತಿಕ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ತೀವ್ರ ಮಳೆಯ ಕೊರತೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಹಾಗೂ ಕುಡಿಯುವ ನೀರಿನ ಅಭಾವವಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವ ನಿರ್ಧಾರವನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು ರೈತರು ಕೃಷಿ ಚಟುವಟಿಕೆ ನಡೆಸಲು ನೀರಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯು ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿತಾಸಕ್ತಿಯನ್ನ ಕಡೆಗಣಿಸಿ ತಮಿಳುನಾಡಿಗೆ ನೀರು ಹರಿಸುವುದು ನ್ಯಾಯಸಮ್ಮತವಲ್ಲ ಎಂದು ಹೇಳಿದರು. ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡುವ ದೃಢ ನಿಲುವು ತಾಳಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಕೇಂದ್ರ ಹಾಗೂ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದು ತಮಿಳುನಾಡಿಗೆ ನೀರು ಹರಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಒಂದು ಕೆಟ್ಟ ತೀರ್ಮಾನವನ್ನು ಕೊಟ್ಟಿದೆ. ಇವತ್ತು ಕರ್ನಾಟಕದಲ್ಲಿ ಬರಗಾಲ ಇದೆ, ಆ ಕಾವೇರಿ ಕೊಳದಲ್ಲಿ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಆದೇಶ ಮಾಡಿದೆ. ಈ ಆದೇಶವನ್ನು ನಾವು ಸಾರಾಸಗಟಾಗಿ ತಿರಸ್ಕಾರ ಮಾಡ್ತೀವಿ. ಮತ್ತು ಸರ್ಕಾರಕ್ಕೂ ಒಂದು ಗಾಂಭೀರ್ಯತೆ, ಒಂದು ಗೌರವ ಇಲ್ಲ. ಇವತ್ತು ನೀರಿನ ಲಭ್ಯತೆಯನ್ನು ಪ್ರಾಧಿಕಾರಕ್ಕೆ ಕೊಡದಲೇ ಇವರು ಫೇಲ್ಯೂರ್ ಆಗಿದ್ದಾರೆ. ಯಾಕೆಂದರೆ ಸರ್ಕಾರದ ಜವಾಬ್ದಾರಿ ಇವಂಥ ಬರಗಾಲದಲ್ಲಿ ರೈತರನ್ನ, ಜಾನುವಾರುಗಳನ್ನ ಇವತ್ತು ಎಲ್ಲರನ್ನು ಉಳಿಸಬೇಕಾದಂಥ ಒಂದು ಜವಾಬ್ದಾರಿ ಮಾಡೋದರಲ್ಲಿ ಫೇಲ್ಯೂರ್ ಆಗಿದೆ.
ಇವತ್ತು ನೀರಿನ ಲಭ್ಯತೆಯನ್ನು ವಸ್ತುಸ್ಥಿತಿಯನ್ನು ಕೊಟ್ಟಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಿಲ್ವಲ್ಲೋ ಅಂತ ನಾವಾದರೂ ಅನ್ನಿಸ್ತೀವಿ. ಸರ್ಕಾರ ಜವಾಬ್ದಾರಿ ನಡ್ಕೊಬೇಕು, ಯಾವುದೇ ಒತ್ತಡಕ್ಕೆ ಮಣಿಬಾರ್ದು, ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರದು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಸ್ನೇಹಿತರೆ. ಬಳಿಕ ಮಾತನಾಡಿದ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ರಾಜ್ಯದ ರೈತರ ಬದುಕು ನೀರಿನ ಮೇಲೆ ಅವಲಂಬಿತವಾಗಿದೆ. ನೀರಿನ ಕೊರತೆಯಿಂದ ಬೆಳೆಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸರ್ಕಾರ ರೈತರ ಪರವಾಗಿ ದೃಢ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಈಗಾಗಲೇ ರಾಜ್ಯದ 170 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಇದ್ದು, ಸರ್ಕಾರ ಕೂಡಲೇ ಬರ ಪರಿಹಾರ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬೇಕು. ಜನ ಜಾನುವಾರುಗಳಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಕೊರಟಗೆರೆ ಪಟ್ಟಣದ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ 7ನೇ ವರ್ಷದ ಗುರುಪೂರ್ಣಿಮೆ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಆರತಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕೊರಟಗೆರೆ ಪಟ್ಟಣದ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ 7ನೇ ವರ್ಷದ ಗುರುಪೌರ್ಣಿಮೆ ಮಹೋತ್ಸವವನ್ನು ಶ್ರದ್ಧಾಭಾವದಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಆರತಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಹೂವಿನ ಅಲಂಕಾರದಿಂದ ಸಿಂಗರಿಸಲ್ಪಟ್ಟ ಸಾಯಿಬಾಬಾ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವೇದ ಮಂತ್ರಗಳೊಂದಿಗೆ ಗುರುಪಾದ ಪೂಜೆ ನಡೆಸಿ ಭಕ್ತರು ಗುರುವಿಗೆ ನಮನ ಸಲ್ಲಿಸಿದರು. ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸಾಯಿಬಾಬಾ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ಭಕ್ತರ ಸಾಲು ಕಂಡು ಬಂತು. ಹೊರ ಜಿಲ್ಲೆಯಿಂದಲೂ ಸಹಸ್ರಾರು ಭಕ್ತರು ಆಗಮಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ಭಜನೆ, ಮಂಗಳಾರತಿ, ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ನಡೆಯಿತು. ಸುಮಾರು 5,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಭಕ್ತಿಭಾವದಿಂದ ಪೂಜೆಯಲ್ಲಿ ಪಾಲ್ಗೊಂಡು ಸಾಯಿಬಾಬಾ ಭಜನೆಗಳಲ್ಲಿ ಮಿಂದೆದ್ದರು. ದೇವಾಲಯದ ಆಡಳಿತ ಮಂಡಳಿ ಮತ್ತು ಸ್ವಯಂ ಸೇವಕರು ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗೆ ಶ್ರಮ ವಹಿಸಿದ್ರು. ಸಾಯಿಬಾಬಾ ಮಂಡಳಿ ವತಿಯಿಂದ ಭಕ್ತರ ಅನುಕೂಲಕ್ಕಾಗಿ ಕುಡಿಯುವ ನೀರು, ಕುಳಿತುಕೊಳ್ಳಲು ವ್ಯವಸ್ಥೆ ಹಾಗೂ ಭದ್ರತೆಯ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಪೊಲೀಸ್ ಇಲಾಖೆಯವರು ಸಂಚಾರ ನಿಯಂತ್ರಣದಲ್ಲಿ ಸಹಕರಿಸಿದರು. ಸತೀಶ್ ಎಸ್, ಸಿಟಿವಿ ನ್ಯೂಸ್, ಕೊರಟಗೆರೆ. ನಂಜನಗೂಡು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ತಾಲೂಕಿನ 5 ಗ್ರಾಮಗಳಲ್ಲಿ ಒಟ್ಟು 1.86 ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಂಜನಗೂಡು ತಾಲೂಕಿನ ಕೊಂಗಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 35 ಲಕ್ಷ ರು, ಯಲಚಗೆರೆ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 20 ಲಕ್ಷ ರು, ಕೂಡ್ಲಪುರ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ 60 ಲಕ್ಷ ರು, ಮಲ್ಲಹಳ್ಳಿ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ 50 ಲಕ್ಷ ರು ಹಾಗೂ ಕವಲಂದೆ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ 20 ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕರು, ಇಂದು ಒಟ್ಟು 1.86 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ವಿರೋಧ ಪಕ್ಷದವರು ಎಲ್ಲ ಅನುದಾನಗಳನ್ನು ಗ್ಯಾರಂಟಿಗಳಿಗೆ ಬಳಸುತ್ತಿದ್ದಾರೆ ಎಂದು ಟೀಕೆ ಮಾಡುತ್ತಿದ್ದಾರೆ. ಆದರೆ ಅದರ ಜೊತೆಗೆ ಅಭಿವೃದ್ಧಿಗೂ ನಾವು ಆದ್ಯತೆ ನೀಡುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಇವತ್ತು ಒಂದೇ ದಿವಸ ನಾವು ಸುಮಾರು 1,85,00,000 ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಒಂದೇ ದಿವಸ ನಾವು ಚಾಲನೆಯನ್ನು ಕೊಡ್ತಾ ಇರೋಂಥದ್ದು. ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ. ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳಿಗೆ ಎಷ್ಟು ಒತ್ತನ್ನು ಕೊಡ್ತಿದ್ದಾರೋ ಅದಕ್ಕಿಂತ ಹೆಚ್ಚು ಒತ್ತನ್ನು ಇವತ್ತಿನ ದಿವಸ ಅಭಿವೃದ್ಧಿ ಕಾರ್ಯಗಳು ಕೂಡ ಇವತ್ತು ಕೊಡ್ತಾ ಇರೋಂಥದ್ದು. ಅದರಿಂದ ಇವತ್ತು ಸಾಕಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ನಡೀತದೆ. ಏನಂತ ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಗ್ಯಾರಂಟಿಗಳನ್ನೆಲ್ಲ ಫ್ರೀಯಾಗಿ ಕೊಟ್ಬಿಟ್ರು, 2,000 ರೂಪಾಯಿ ಹಂಚ್ಬಿಟ್ರು, ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಬಿಟ್ಬಿಟ್ರು, ಕರೆಂಟು ಫ್ರೀಯಾಗಿ ಕೊಟ್ಬಿಟ್ರು, ಅಕ್ಕಿ ಕೊಟ್ಬಿಟ್ರು ಅನ್ನೋದನ್ನು ಸಾಕಷ್ಟು ಟೀಕೆಗಳು ಮಾಡ್ತಾರೆ. ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಟೀಕೆಗಳು ಮಾಡ್ತಾರೆ. ಆದರೆ ಇವತ್ತಿನ ದಿವಸ ನಾವು ಕೋಟ್ಯಾಂತರ ರೂಪಾಯಿ ದಿನನಿತ್ಯ ನಾವು ಭೂಮಿ ಪೂಜೆನ ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ತಾ ಇರೋದೆ. ಇವತ್ತು ನೋಡ್ಬೋದು, ಸುಮಾರು 1,85,00,000 ಇವತ್ತು ಒಂದೇ ದಿವಸ ನಾವು ಭೂಮಿ ಪೂಜೆನ ಮಾಡ್ತೀರಂತ. ಸರ್ಕಾರದಲ್ಲಿ ಅನುದಾನ ಇಲ್ಲ, ದುಡ್ಡಿಲ್ಲ ಅಂದಿದ್ರೆ ನಾವು ಇಷ್ಟು ಮಾಡೋಕ್ಕಾಗ್ತಿತ್ತ? ಇವತ್ತೊಂದೇ ದಿವಸ ಎಷ್ಟು ಕೋಟಿ ರೂಪಾಯಿಗಳ ಅನುದಾನವನ್ನು ತಂದು ಒಂದೇ ದಿವಸ ನಾವು ಭೂಮಿ ಪೂಜೆನ ಮಾಡೋಕ್ಕೆ ಆಗ್ತಾ ಇತ್ತಾ ಅನ್ನೋದು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ. ಅದರಿಂದ ನಮ್ಮ ಸರ್ಕಾರ ಸುಭದ್ರವಾಗಿ ಎಷ್ಟೋ ಗ್ಯಾರಂಟಿಗಳ ಅನುದಾನವನ್ನು ಕೊಟ್ಟಿದ್ದೀವಿ, ಅದಕ್ಕಿಂತ ಹೆಚ್ಚು ಅನುದಾನವನ್ನು ಇವತ್ತಿನ ದಿವಸ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಕೊಟ್ಕೊಂಡು ಇವತ್ತು ನಮಗೆ ಗ್ರಾಮಗಳಲ್ಲೂ ಕೂಡ
ಅಭಿವೃದ್ಧಿ ಮಾಡಲಿಕ್ಕೆ ಸಾಕಸ್ಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಕುಡ್ಲಾಪುರ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮನವಿ ಮಾಡಿದ್ದು, ಕೂಡಲೇ ಬೋರ್ವೆಲ್ ಕೊರೆಸಿ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಮಲ್ಲಹಳ್ಳಿ ಗ್ರಾಮದಲ್ಲಿ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗುವ ಸಮಸ್ಯೆ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ತಡೆಗೋಡೆ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇವೆ. ಕ್ಷೇತ್ರದ ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬೆಳಿಗ್ಗೆ ಸಾಯಿಬಾಬಾ ಮೂರ್ತಿಗೆ ವಿಶೇಷ ಕಾಕಡಾರತಿ, ಬಾಬಾ ಭಕ್ತಾದಿಗಳಿಂದ ಕ್ಷೀರಾಭಿಷೇಕ ನಡೆಯಿತು. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಗಡಿದಂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಧಾನ ಅರ್ಚಕರಾದ ಅಶ್ವತ್ಥಪ್ಪ ಸ್ವಾಮಿ ನೇತೃತ್ವದಲ್ಲಿ ಶ್ರೀ ಗಣಪತಿ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ, ನೈವೇದ್ಯಾರತಿ, ಮಧ್ಯಾಹ್ನ ಪ್ರಸಾದ ಸೇವೆ ಜರುಗಿತು. ಸಂಜೆ ಧೂಪದಾರತಿ, ಪಲ್ಲಕ್ಕಿ ಉತ್ಸವ ನೆರವೇರಿತು. ಬೆಳಗ್ಗೆಯಿಂದ ರಾತ್ರಿವರೆಗೆ ಸಹಸ್ರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ಶ್ರೀ ಶಿರಡಿ ಸಾಯಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಸರ್ವಧರ್ಮ ಸಮನ್ವಯದ ಸಂದೇಶವನ್ನು ಸಾರಿದ ಮಹಾನ್ ಸಂತ ಸಾಯಿಬಾಬರ ಜೀವನ ಇಂದಿಗೂ ಸಮಾಜಕ್ಕೆ ಆದರ್ಶವಾಗಿದೆ. ಧರ್ಮವು ಪ್ರತಿಯೊಬ್ಬರಲ್ಲೂ ನೈತಿಕ ಮೌಲ್ಯಗಳನ್ನು ಬೆಳೆಸುತ್ತದೆ. ಗುರುಪೌರ್ಣಮಿಯಂದು ಗುರುವಿಗೆ ಕೃತಜ್ಞತೆ ಸಲ್ಲಿಸುವುದು ಭಾರತೀಯ ಸಂಸ್ಕೃತಿಯ ಮಹತ್ವದ ಆಚರಣೆಯಾಗಿದ್ದು, ಈ ದಿನವನ್ನು ಭಕ್ತಿಭಾವದಿಂದ ಆಚರಿಸುವುದು ವಿಶೇಷವಾಗಿದೆ. ಗುರುಪೌರ್ಣಿಮೆ ಅಂಗವಾಗಿ ಭಕ್ತರ ಅನುಕೂಲಕ್ಕಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದಿನವಿಡೀ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಾಯಿಬಾಬರ ಆಶೀರ್ವಾದ ಪಡೆದರು ಎಂದು ತಿಳಿಸಿದರು. ಸತತವಾಗಿ ಗುರುಪೌರ್ಣಿಮೆ ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಟ್ರಸ್ಟಿನ ಸದಸ್ಯರು ಎಲ್ಲ ಊರಿನ ಪ್ರಮುಖರೆಲ್ಲ ಸೇರಿ ನಮ್ಗೆ ಸಹಕಾರ ಕೊಟ್ಟು ಈ ಗುರುಪೌರ್ಣಿಮೆ ವಿಜೃಂಭಣೆ ನಡೀತಾ ಇದೆ. ಈ ವಿಜೃಂಭಣೆಯಿಂದ ಈ ಕಡೆ ಜನಗಳಿಗೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಅದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ಲ ಭಕ್ತಾದಿಗಳು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಹೇಳ್ತಾ, ಹಾಗೂ ನಮ್ಮ MLA ಅವರು ಸಹ ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸುತ್ತಾ ಓಂ ಸಾಯಿರಾಮ್. ಇನ್ನು ಶಿರಡಿ ಸಾಯಿಬಾಬಾಗೆ ಬೆಳಿಗ್ಗೆ ಕಾಕಡಾರತಿ, ಫಲಪಂಚಾಮೃತ ಅಭಿಷೇಕ, ತದನಂತರ ಸಾಮೂಹಿಕವಾಗಿ ಭಕ್ತರ ಸ್ವಹಸ್ತಗಳಿಂದ ಬಾಬಾರವರ ವಿಗ್ರಹಕ್ಕೆ ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ BN ಶ್ರೀನಿವಾಸ್, BV ಜಯಪ್ರಕಾಶ್, ನಾರಾಯಣ್, BR ನರಸಿಂಹ ನಾಯ್ಡು, HV ನಾಗರಾಜ್, GM ರಾಮಕೃಷ್ಣಪ್ಪ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ R, CTV ನ್ಯೂಸ್, ಬಾಗೇಪಲ್ಲಿ. ಗುರುಪೌರ್ಣಮಿ ಪ್ರಯುಕ್ತ ಅರಸನಹಳ್ಳಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಭಕ್ತಾದಿಗಳ ಸ್ವಸಹಾಯದಿಂದ ಕ್ಷೀರಾಭಿಷೇಕ. ಗುರುಪೌರ್ಣಮಿಯಂದು ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದ ಪಡೆದ KV ನವೀನ್ ಕಿರಣ್. ಇಂದು ಗುರುಪೌರ್ಣಮಿ ಪ್ರಯುಕ್ತ ಅರಸನಹಳ್ಳಿ ಗ್ರಾಮಸ್ಥರಿಂದ ಪಶ್ಚಿಮಾಭಿಮುಖಿ ಮಹಾಗಣಪತಿ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ ಅದ್ದೂರಿಯಾಗಿ ನಡೆಸಿದರು. ಈ ವೇಳೆ ದೇವಾಲಯಕ್ಕೆ ಆಗಮಿಸಿದ KV ನವೀನ್ ಕಿರಣ್ ಅವರನ್ನು ವಾದ್ಯಗೋಷ್ಠಿಯೊಂದಿಗೆ ಪಟಾಕಿ ಸಿಡಿಸುವ ಮೂಲಕ ಅರಸನಹಳ್ಳಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದ ಶ್ರೀ ಶಿರಡಿ ಸಾಯಿಬಾಬಾ ಅವರ ಆಶೀರ್ವಾದ ಪಡೆಯಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಜನಸಾಗರ ಸೇರಿದರು. ಶ್ರೀ ಸಾಯಿಬಾಬಾ ಅವರಿಗೆ ಭಕ್ತಾದಿಗಳ ಸ್ವಸಹಾಯದಿಂದ ಕ್ಷೀರಾಭಿಷೇಕ ಮಾಡುವ ಅವಕಾಶ ನೀಡಿರುವುದು ವಿಶೇಷವಾಗಿತ್ತು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ಆಯೋಜಿಸಿದ್ದರು.
ಈ ವೇಳೆ ಮಾತನಾಡಿದ ಕೆವಿ ನವೀನ್ ಕಿರಣ್, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನ ಎಂದರೆ ಅದು ಒಂದು ದೊಡ್ಡ ಸ್ಥಾನ. ಪ್ರತಿಯೊಬ್ಬರಿಗೂ ಸಹ ಗುರು ಇಲ್ಲದಿದ್ದರೆ ದಾರಿ ಇರುವುದಿಲ್ಲ. ಪ್ರತಿಯೊಬ್ಬ ಗುರುವಿಗೆ ನಮನ ಸಲ್ಲಿಸುವ ದಿನ ಗುರು ಪೌರ್ಣಮಿ ದಿನ. ಇಂದು ಸದ್ಗುರು ಶ್ರೀ ಸಾಯಿನಾಥ್ ಮಹಾರಾಜ್ ಶಿರಡಿ ಸಾಯಿಬಾಬಾ ಅವರು ಇಡೀ ವಿಶ್ವಕ್ಕೆ ಗುರುಗಳಾಗಿ ಇವತ್ತು ಶಾಂತಿ ದಾರಿ ತೋರಿಸಿಕೊಟ್ಟಿದ್ದಾರೆ. ಶ್ರದ್ಧೆ ಮತ್ತು ಭಕ್ತಿ ಇವು ಎರಡೂ ಸಮಾನವಾಗಿ ತೀರಾ ಇದ್ದವರು ಶಿರಡಿ ಸಾಯಿಬಾಬಾರವರು. ನಮ್ಮ ಅರಸನಹಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಸಾಯಿಬಾಬಾ ದೇವಾಲಯ ಪ್ರಾರಂಭ ಮಾಡಿ ಪ್ರತಿ ವರ್ಷ ಗುರು ಪೌರ್ಣಮಿ ದಿನ ಶಿರಡಿ ಸಾಯಿ ಗರ್ಭಗುಡಿಗೆ ಹೋಗಿ ಕ್ಷೀರಾಭಿಷೇಕವನ್ನು ಮಾಡುವ ಅವಕಾಶ ಭಕ್ತಾದಿಗಳಿಗೆ ಮಾಡಿಕೊಟ್ಟಿರುವುದು ಅದೇ ಈ ದೇವಾಲಯದ ವಿಶೇಷತೆ ಎಂದರು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ದೊಡ್ಡ ಸ್ಥಾನ. ಪ್ರತಿಯೊಬ್ಬರಿಗೂ ಸಹ ಗುರು ಇಲ್ಲದೆ ಹೋದ್ರೆ ದಾರಿ ಇರಲ್ಲ, ದಿಸೆ ಇರೋದಿಲ್ಲ. ಒಂದಕ್ಷರಂ ಕಲಿಸಿದಾತನು ಗುರು ಅಂತ ಹೇಳ್ತಾರೆ. ಆ ರೀತಿ ಪ್ರತಿಯೊಬ್ಬ ಗುರುವಿಗೆ ನಮನ ಸಲ್ಲಿಸ್ತಕ್ಕಂತಹ ದಿನ ಗುರು ಪೌರ್ಣಿಮೆ. ಸದ್ಗುರು ಸಾಯಿನಾಥ್ ಮಹಾರಾಜರು ಶಿರಡಿ ಸಾಯಿಬಾಬಾರವರು ಇಡೀ ವಿಶ್ವಕ್ಕೆ ಗುರುಗಳಾಗಿ ಇವತ್ತು ಶಾಂತಿಯ ದಾರಿಯನ್ನು ತೋರಿಸ್ಕೊಟ್ಟಂತವರು. ಶ್ರದ್ಧೆ ಮತ್ತು ಭಕ್ತಿ ಈ ಎರಡರ ಸಮಾಗಮವಾಗಿ ಬಂದಂತವರು ಶಿರಡಿ ಸಾಯಿಬಾಬಾರವರು. ನಮ್ಮ ಅರಸನಹಳ್ಳಿ ಗ್ರಾಮದಲ್ಲಿ ರಮೇಶ್ ಅಣ್ಣವರು ಮತ್ತು ಅವರ ಅಣ್ಣವರಾದಂತ ಬಾಬಣ್ಣವರು ಎಲ್ಲಾ ಗ್ರಾಮಸ್ಥರು ಸೇರಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನವನ್ನ ಹಲವಾರು ವರ್ಷಗಳ ಮುಂಚೆನೇ ಪ್ರಾರಂಭ ಮಾಡಿ ಪ್ರತಿ ವರ್ಷ ಗುರು ಪೌರ್ಣಿಮೆಯ ದಿನ ಭಗವಂತ ಶಿರಡಿ ಸಾಯಿಬಾಬನಿಗೆ ಕ್ಷೀರಾಭಿಷೇಕವನ್ನ ಕೇವಲ ಪುರೋಹಿತರು ಮಾಡೋದು ಅಲ್ಲ, ಸಾರ್ವಜನಿಕರು ಸಹ ಗರ್ಭಗುಡಿ ಒಳಗಡೆ ಹೋಗಿ ಆ ಭಗವಂತನಿಗೆ ಕ್ಷೀರಾಭಿಷೇಕ ಮಾಡೋದರ ಮುಖಾಂತರ ಅವರ ಭಕ್ತಿಯನ್ನ ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿಯ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ದರ್ಶನ್ ಧ್ರುವನಾರಾಯಣ್ ಪಾಲ್ಗೊಂಡು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದ ಮೂಲಕ ಎಲ್ಲಾ ಶರಣರು ವಚನದ ಮೂಲಕ ಸಮಾನತೆಯ ಸಂದೇಶ ಸಾರಿದ್ದಾರೆ. ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿದ್ದಾರೆ. ಶಿವಶರಣ ಹಡಪದ ಅಪ್ಪಣ್ಣನವರು ವಚನ ಚಳುವಳಿಯ ಮೂಲಕ ಸಮಾಜವನ್ನು ಬದಲಾವಣೆಗೆ ತರುವ ನಿಟ್ಟಿನಲ್ಲಿ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ, ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಸ್ಮಿತಾರಾಮ್ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಹೋಬಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಗುರು ಪೌರ್ಣಿಮೆ ಸಂಭ್ರಮ. ಗುರುವಿನ ಆರಾಧನೆಯಲ್ಲಿ ಮಿಂದೆದ್ದ ಜನ. ದೇವಾಲಯಗಳಿಗೆ ವಿಶೇಷ ಅಲಂಕಾರ, ದೇವರಿಗೆ ವಿಶೇಷ ಪೂಜೆಗಳು. ಹರಿದು ಬಂದ ಭಕ್ತ ಸಾಗರ. ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನ ಹಿಡಿದು ಮರಕ್ಕೆ ಕಟ್ಟಿಹಾಕಿದ ಗ್ರಾಮಸ್ಥರು. ಕಳ್ಳನೆಂದು ಭಾವಿಸಿ ಮರಕ್ಕೆ ಕಟ್ಟಿಹಾಕಿದ ಹಿನ್ನೆಲೆ ಗಿಡ್ನಹಳ್ಳಿ ಗ್ರಾಮಸ್ಥರ ವಿರುದ್ಧವೇ ಪ್ರಕರಣ ದಾಖಲು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ 136 ದಿನ. 150ನೇ ದಿನಕ್ಕೆ ಹೋರಾಟ ತೀವ್ರಗೊಳಿಸಲು ರೈತರ ಚಿಂತನೆ. ಅಧಿಕಾರಿಗಳು ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಭ್ರಷ್ಟಾಚಾರದ ಕೂಪವಾದ ತಾಲೂಕು ಆಡಳಿತ. ದಲಿತರ ಸಮಸ್ಯೆ ಬಗೆಹರಿಸದಿದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಕಪ್ಪು ಬಾವುಟ ಪ್ರದರ್ಶನದ ಎಚ್ಚರಿಕೆ. ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಹೋರಾಟ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.